ಸೊ ಈಗ ಹಾರ್ಟ್ ಬೀಟ್ ಕಡಿಮೆ ಆದರೆ ತಲೆ ತಿರುಗೋದು, ಜ್ಞಾನ ತಪ್ಪಿ ಬೀಳೋ ಸಾಧ್ಯತೆ ಇರುತ್ತೆ. ಅವ್ರ ರೆಸ್ಟಿಂಗ್ ಹಾರ್ಟ್ ರೇಟೇ 30-40 ಇರುತ್ತೆ. ಅಂದರೆ ಎಷ್ಟೋ ಸತಿ ಜ್ಞಾನ ತಪ್ಪಿ ಇವರು ಎಪಿಲೆಪ್ಸಿ ಫಿಟ್ಸ್ ಅಂದ್ಕೊಂಡೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಇನ್ನು ಕೆಲವ್ರಿಗೆ ಕಿವಿ ಪ್ರಾಬ್ಲಮ್ಸ್ ಇರುತ್ತೆ, ವರ್ಟಿಗೋ ಅಂತ, ಅದರಿಂದನೂ ತಲೆ ತಿರುದಾಗ ಆಗುತ್ತೆ. ಟೈಮ್ಲಿ ಡಿಟೆಕ್ಟ್ ಮಾಡಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಕೈಯಲ್ಲಿ ಪಲ್ಸ್ ಚೆಕ್ ಮಾಡಿ ಡಿಟೆಕ್ಟ್ ಮಾಡ್ಬೋದು. ದೆನ್ ಪೆಥಾಲಜಿಕಲ್ ಕಾಸಸ್ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಆದರೂ ಕೆಲವು ಸತಿ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ನಿಮಗೆ ಔಷಧಿಗಳಿಲ್ಲ, ಬಿಕಾಸ್ ಅಷ್ಟೇ ಈ ಕಂಡಕ್ಷನ್ ಪಾತ್ವೇಸ್ ಬೇಗ ಡಿಗ್ರೇಡ್ ಆಗಿ ಈ ಹಾರ್ಟ್ ಬೀಟ್ ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ. ತುಂಬ ಆಯಿಲಿ ಫುಡ್ ತಗೊಂಡ್ರು ಈ ಕಂಡಕ್ಷನ್ ಪಾತ್ವೇಸ್ ಬೇಗ ಡಿಗ್ರೇಡ್ ಆಗುತ್ತೆ. ಇಲ್ಲ ಹಾರ್ಟ್ ಕ್ರಮೇಣವಾಗಿ ವೀಕ್ ಆಗಿ ನಾಶಸ್ಗೆ ಹೋಗ್ಬೋದು, ಅದಕ್ಕೆ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೇವೆ. 60 ಇಟ್ಟಿರ್ತೀವಿ, ಹಾರ್ಟ್ ರೇಟ್ 60ಕ್ಕಿಂತ ಕಡಿಮೆ ಆದರೆ ಅದು ಪೇಸಿಂಗ್ ಶುರು ಮಾಡುತ್ತೆ, ಮೂವ್ ಮಾಡೋದು ಅಲ್ಲ. ಆಗೇನಾಗುತ್ತೆ, ವಯರ್ ಕಿತ್ತು ಬಂದರೆ ನಾವು ಪುನಃ ಎಲ್ಲ ಹೋಗಿ ಓಪನ್ ಮಾಡಿ ಕೂರಿಸ್ಬೇಕು. ಸೀನಿಯರ್ ಮೋಸ್ಟ್ ನಾನು ಹಾಕಿರೋ ಪೇಷಂಟ್ಗೆ 102 ವರ್ಷ, ಯಂಗೆಸ್ಟ್ ನಾನು ಹಾಕಿರೋ ಪೇಷಂಟು 12 ವರ್ಷ. ಈ ಲೋವರ್ ಚೆಂಬರ್ಸ್ ಎರಾಟಿಕ್ ರ್ಯಾಪಿಡ್ ಹಾರ್ಟ್ ಬೀಟಿಂಗ್ ಆಗುತ್ತೆ, ಆಗ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಕೆಲವರು ಪಂಪಿಂಗ್ ಕೆಪಾಸಿಟಿ ಹಾರ್ಟ್ದು 30%ಗಿಂತ ಕಮ್ಮಿ ಇದ್ದವ್ರಿಗೆ ಅಡ್ವೈಸ್ ಮಾಡ್ತೇವೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಹೃದಯ ನಮ್ಮ ದೇಹದಲ್ಲಿರುವಂತಹ ಅತಿ ಮುಖ್ಯವಾಗಿರುವಂತಹ ಅಂಗ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ನಾವು ಈ ಹೃದಯದ ಬಡಿತದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯವಾಗಿ 60-100 ಬಾರಿ ಹೃದಯ ನಿಮಿಷಕ್ಕೆ ಬಡಿಬೇಕು ಅಂತ ಹೇಳ್ತಾರೆ. ಆದ್ರೆ ಒಂದು ವೇಳೆ ನಮ್ಮ ಹೃದಯದ ಬಡಿತ ನಿಧಾನ ಆಗೋದ್ರೆ ಏನಾದ್ರೂ ಸಮಸ್ಯೆ ಆಗತ್ತಾ? ಇದು ಬೇರೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆಗೆ ಟರ್ನ್ ಆಗತ್ತಾ? ಇದಕ್ಕೂ ಹಾರ್ಟ್ ಅಟ್ಯಾಕ್ ಏನಾದ್ರೂ ಸಂಬಂಧ ಇದೆಯಾ? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಜಯ್ ಭಟ್, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಆಸ್ಟರ್ CMI ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಹೃದಯದ ಬಡಿತ ನಿಧಾನ ಆಗೋದು ಹಾಗಂದ್ರೆ ಏನು? ಈ ಟೈಮಲ್ಲಿ ಹೃದಯದಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ, ಹೇಗೆ? ನಾರ್ಮಲ್ ಆಗಿ ನಮ್ಮ ಹಾರ್ಟು 60-100 ಸತಿ ಬೀಟ್ ಆಗುತ್ತೆ. ಸೊ ಈಗ ಹಾರ್ಟ್ ಬೀಟ್ ಕಡಿಮೆ ಆದರೆ ಮಿದ್ಲಿಗೆ ರಕ್ತ ಹೋಗೋದಿಲ್ಲ, ದೇಹಕ್ಕೆ ರಕ್ತ ಹೋಗೋದಿಲ್ಲ. ಆಗ ನಮಗೇನಾಗುತ್ತೆ ಅಂದರೆ, ಒಂದು ತಲೆ ತಿರುಗ್ಬೋದು, ಸುಸ್ತಾಗುತ್ತೆ, ಉಸಿರಾಡೋಕೆ ಕಷ್ಟ ಆಗುತ್ತೆ. ಇನ್ನೂ ತುಂಬ ಕಮ್ಮಿ ಆದರೆ ತಲೆ ತಿರುಗೋದು, ಜ್ಞಾನ ತಪ್ಪಿ ಬೀಳೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಅದನ್ನು ಡಿಟೆಕ್ಟ್ ಮಾಡಿ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹಾಗಾದ್ರೆ ಇದು ಒಂದು ಗಂಭೀರವಾಗಿರುವಂತಹ ಆರೋಗ್ಯ ಸಮಸ್ಯೆನೇ ಆಗಿರುತ್ತಾ? ಹೌದು ಡಾಕ್ಟರ್, ಈ ಸಿಂಪ್ಟಮ್ಸ್ ಬಿಟ್ಟು ಬೇರೆ ಏನಾದ್ರೂ ಸಿಂಪ್ಟಮ್ಸ್ ಅಥವಾ ಕೆಲವೊಮ್ಮೆ ಸಿಂಪ್ಟಮ್ಸ್ ಇಲ್ದೇನೆ ಈ ರೀತಿಯಾದಂತಹ ಸಮಸ್ಯೆ ಬರ್ಬೋದಾ, ಹೇಗೆ ಅಂತ? ಅಂದ್ರೆ ಅವರಿಗೆ ಲಕ್ಷಣಗಳು ಗೊತ್ತಾಗ್ಲೇಬೇಕು ಅಂತ ಇದೆಯಾ, ಅಥವಾ ಇಲ್ದೇನೂ ಬರಬಹುದಾ ಅಂತ? ಲಕ್ಷಣಗಳು ಇಲ್ಲದೆ ಬರೋದು ಅಂದರೆ ಅವ್ರಿಗೇನು ಅಂತ ಸೀರಿಯಸ್ ಇಲ್ಲ. ಈ ತಲೆ ತಿರುಗ್ತಾ ಇದೆ, ಜ್ಞಾನ ತಪ್ತಾ ಇದೆ, ಉಸಿರಾಡ ಕಷ್ಟ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂದರೆ ದೇಹಕ್ಕೆ ರಕ್ತ ಸಂಚಾರ ಬೇಕಾದಷ್ಟು ಹೋಗ್ತಾ ಇಲ್ಲ ಅಂತ. ಈಗ ನಾರ್ಮಲ್ ಆಗಿ ಕೆಲವ್ರದ್ದು ಹಾರ್ಟ್ ರೇಟ್ ಕಡಿಮೆನೇ ಇರುತ್ತೆ. ಸೊ ಹಾರ್ಟ್ ರೇಟ್ 30ಕ್ಕಿಂತ ಕಡಿಮೆ ಹೋಯಿತು ಅಥವಾ 3 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಹಾರ್ಟ್ ಬೀಟ್ ಆಗಿಲ್ಲ ಅಂದರೆ, ಮಿದ್ಲಿಗೆ ರಕ್ತ ಸಂಚಾರ ಆಗಿಲ್ಲ ಅಂದರೆ ಜ್ಞಾನ ತಪ್ಪುತ್ತೆ, ಅಥವಾ ತುಂಬ ಸುಸ್ತಾಗುತ್ತೆ. ಯಾಕಂದರೆ ಬಾಡಿಯಲ್ಲಿ ರಕ್ತ ಸಂಚಾರ ಇಲ್ಲ ಅಂದರೆ ಬಾಡಿಗೆ ಗ್ಲೂಕೋಸ್ ಆಕ್ಸಿಜನ್ ಡೆಲಿವರಿ ಆಗಲ್ಲ, ಆಗ ಸುಸ್ತಾಗಕ್ಕೆ ಹೊರಡುತ್ತೆ, ಉಸಿರಾಡ ಕಷ್ಟ ಆಗುತ್ತೆ. ಸೊ ಈ ರೇಟ್ಗಿಂತ ಕಡಿಮೆ ಆದರೆ ಮಾತ್ರ ಅವ್ರ ಸಿಂಪ್ಟಮ್ಸ್ ಬರೋದು. ಕೆಲವರು ವೆರಿ ಫಿಟ್ ಪೀಪಲ್ ಇರ್ತಾರೆ, ಎತ್ಲೀಟ್ಸ್, ಎಲೀಟ್ ಎತ್ಲೀಟ್ಸ್ ಎಲ್ಲ, ಅವ್ರ ರೆಸ್ಟಿಂಗ್ ಹಾರ್ಟ್ ರೇಟೇ 30-40 ಇರುತ್ತೆ. ಈಗ ಅಲ್ಟ್ರಾ ಮ್ಯಾರಥಾನ್ ರನ್ನರ್ಸ್, ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಸ್ಟ್ ಅಂಡ್ ಸ್ವಿಮ್ಮರ್ಸ್ ಎಲ್ಲ ಇರ್ತಾರೆ, ಅವ್ರ ಹಾರ್ಟ್ ರೇಟು ಕಡಿಮೆ ಇರುತ್ತೆ, ಬಿಕಾಸ್ ದೇ ಆರ್ ಆಲ್ ವೆರಿ ಫಿಟ್. ಹಾರ್ಟ್ ಈಸ್ ವೆರಿ ಎಫಿಷಿಯೆಂಟ್. ಒಂದು ಹೆದೆ ಬಡ್ತದಲ್ಲೇ ಬೇಕಾದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಮೇಂಟೈನ್ ಮಾಡುತ್ತೆ, ಅವ್ರ ಹಾರ್ಟ್ ಬೀಟ್ ಕಡಿಮೆ ಇರುತ್ತೆ. ಕೆಲವರು ವೆರಿ ಫಿಸಿಕಲಿ ಇನ್ಕೆಪಾಸಿಟೇಟೆಡ್, ಜಾಸ್ತಿ ಓಡಾಡೋದಿಲ್ಲ, ಅಂಥವ್ರ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ. ಸೊ ಓನ್ಲಿ ಸಿಂಪ್ಟಮ್ಯಾಟಿಕ್ ಹಾರ್ಟ್ ಬೀಟ್ ಕಡಿಮೆ ಆದಾಗ ಮಾತ್ರನೇ ಅದನ್ನು ನಾವು ಗಣನೆಗೆ ತಗೊಂಡು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡೋದು. ಈ ಎಸಿಂಪ್ಟಮ್ಯಾಟಿಕ್ ಇತ್ತು ಅಂತ ಹೇಳಿದ್ರೆ ಅದನ್ನ ವರಿ ಮಾಡುವಂತ ಅವಶ್ಯಕತೆ ಏನು? ಯಾರಿಗೇನು ಈ ಸಿಂಪ್ಟಮ್ಸ್ ತಲೆ ತಿರುಗೋದು, ಜ್ಞಾನ ತಪ್ಪಿದಾಗ ಆಗೋದು ಅಥವಾ ಜ್ಞಾನ ತಪ್ಪು ಹೋಗೋದು, ಅಂದ್ರೆ ಎಷ್ಟೋ ಸತಿ ಜ್ಞಾನ ತಪ್ಪಿ ಇವರು ಎಪಿಲೆಪ್ಸಿ ಫಿಟ್ಸ್ ಅಂದ್ಕೊಂಡೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಓನ್ಲಿ ಟೆಸ್ಟ್ ಮಾಡಿ ನೋಡಿದ್ಮೇಲೆ ಗೊತ್ತಾಗೋದು ಇದು ಹಾರ್ಟ್ ರೇಟ್ ಕಡಿಮೆ ಆಗಿತ್ತು, ಹಾರ್ಟ್ ಬೀಟ್ ಆಗಿರಲಿಲ್ಲ, ಅದರಿಂದ ಜ್ಞಾನ ತಪ್ಪು ಅಂತ ಗೊತ್ತಾಗೋದು. ಸೊ ಆ ಥರ ಪರಿಸ್ಥಿತಿನಲ್ಲಿ ಈಗ ಅವರಿಗೆ ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆಗ್ಬೋದು. ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಹಾರ್ಟ್ ಬೀಟ್ ಆಗಲಿಲ್ಲ ಅಥವಾ ಹಾರ್ಟ್ ಬೀಟ್ ಮಿಸ್ ಆದರೆ ಅನ್ಕಾನ್ಷಿಯಸ್ ಆಗ್ತಾರೆ, ಮೂರ್ಛೆ ತಪ್ಪುತ್ತೆ, ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ಒಬ್ಬರೇ ಇರ್ತಾರೆ, ಎಲ್ಲೋ ಅವರು ಸ್ವಿಮ್ಮಿಂಗೇ ಮಾಡ್ತಿರ್ಬೋದು, ಆವಾಗ ಎದೆ ಬಡ್ತ ಆಗಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಸೊ ಈ ಪರಿಸ್ಥಿತಿಗಳನ್ನು ನಾವು ಆದಷ್ಟು ಬೇಗ ಅದನ್ನು
ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಓಕೆ, ಇದಕ್ಕೆ ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆ ಅಂತ ಏನಾದರೂ ಇರುತ್ತೆ ಡಾಕ್ಟರ್? ಈಗ ಆ ಥರ First aid ಸಿಂಪ್ಟಮ್ಸ್ ಬಂದಾಗ ಈಗ ಏನಾದರೂ? ತಲೆ ತಿರುಗಿದ್ರೆ, ಸುಸ್ತಾದರೆ ಅವ್ರು ಇಮಿಡಿಯೇಟ್ ಆಗಿ ಏನಾದ್ರು ಕೆಲಸ ಮಾಡ್ತಿದ್ರೆ, ಡ್ರೈವ್ ಮಾಡ್ತಿದ್ರೆ ಅಥವಾ ಇನ್ನೇನಾದ್ರು ಎಕ್ವಿಪ್ಮೆಂಟ್ ಹ್ಯಾಂಡಲ್ ಮಾಡ್ತಿದ್ರೆ ಇಮಿಡಿಯೇಟಾಗಿ ಅದನ್ನ ನಿಲ್ಲಿಸಿ ಬಂದು ರೆಸ್ಟ್ ತಗೋಬೇಕು. ಫ್ಲ್ಯಾಟಾಗಿ ಮಲ್ಕೊಂಡ್ಬಿಡ್ಬೇಕು. ಆಚೆ ಈಚೆ ಯಾರಿಗಾರು ಹೇಳಬೇಕು. ಆಮೇಲೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬರಬೇಕು. ಹಾಗೇಳಿ ಅವ್ರಾಗಿ ಫಸ್ಟ್ ಏಡ್ ಅಂತ ಇನ್ನೇನು ಮಾಡೋಕ್ಕಾಗಲ್ಲ. ಹಾರ್ಟ್ ಬೀಟ್ ಆಗ್ತಿಲ್ಲ ಅಂದರೆ ನಾವು ಆಸ್ಪತ್ರೆಗೆ ಬರಬೇಕು. ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ ತಕ್ಷಣ ಒಂದು ಟೆಂಪ್ರರಿ ಪೇಸಿಂಗ್ ಅಂತ ಮಾಡ್ತೀವಿ. ಒಂದು ವೈರ್ ಹಾಕ್ಬಿಟ್ಟು ಹಾರ್ಟ್ ಬೀಟಿಂಗ್ ಇನ್ಕ್ರೀಸ್ ಮಾಡಿ ನಾರ್ಮಲ್ ಹಾರ್ಟ್ ಬೀಟ್ ಮೇಂಟೈನ್ ಮಾಡ್ತೀವಿ. ಅದಾದಮೇಲೆ ಅದು ಕನ್ಫರ್ಮ್ ಆಯಿತು, ಬೇರೆ ಏನು ಸೆಕೆಂಡ್ರಿ ಕಾಸಸ್ ಇಲ್ಲ, ಐಸೋಲೇಟೆಡ್ ಹಾರ್ಟ್ ಬೀಟ್ ಕಡಿಮೆ ಆಗಿದೆ ಡಿಟೆಕ್ಟ್ ಆದರೆ ಆಮೇಲೆ ಪರ್ಮನೆಂಟ್ ಪೇಸ್ ಮೇಕರ್ ಅಂತ ಹಾಕ್ಕೊಡ್ತೇವೆ. ಓಕೆ ಓಕೆ, ಯಾಕಂದ್ರೆ ಈಗ ತಲೆ ತಿರುಗ್ತು ಅಥವಾ ಸುಸ್ತಾಯ್ತು ಅಂದ ತಕ್ಷಣ ತುಂಬಾ ಜನ ವೀಕ್ನೆಸ್ ಇಂದ ಹೀಗೂ ಆಗಿರ್ಬೋದು ಅಂತ ಅನ್ಕೋತಾರೆ. ತಲೆ ತಿರುಗೋದು ಆದ್ರೆ ಸಡನ್ ಆಗಿ ಇದು ಲೋ ಹಾರ್ಟ್ ಬೀಟ್ ಅಂತಾನೆ ಎಲ್ರಿಗೂ ತಲೆಗೆ ಬರೋದಿಲ್ಲ, ಅಥವಾ ಅದ್ರ ಬಗ್ಗೆ ಗೊತ್ತಿಲ್ಲದೇನೂ ಇರಬಹುದಲ್ವಾ ಅಂತ. ತಲೆ ತಿರುಗೋದು, ಜ್ಞಾನ ತಪ್ಪೋದು ಹಾರ್ಟ್ ರಿಲೇಟೆಡ್ ಸಂಬಂಧಪಟ್ಟ ಕಂಡೀಷನ್ಸ್ ಅಂದರೆ ಒಂದು ಹಾರ್ಟ್ ಬೀಟ್ ಆಗಿಲ್ಲ, ಹಾರ್ಟ್ ಬೀಟ್ ತುಂಬ ಕಡಿಮೆ ಆಗಿದೆ, ಇದರಿಂದ ತಲೆ ತಿರುಗುತ್ತೆ ಅಥವಾ ಜ್ಞಾನ ತಪ್ಪುತ್ತೆ. ಇನ್ನು ಎಪಿಲೆಪ್ಸಿ ಮೂರ್ಛೆ ರೋಗದಿಂದನೂ ಕೆಲವ್ರಿಗೆ ಜ್ಞಾನ ತಪ್ಪುತ್ತೆ. ಇನ್ನು ಕೆಲವ್ರಿಗೆ ಕಿವಿ ಪ್ರಾಬ್ಲಮ್ಸ್ ಇರುತ್ತೆ, ವರ್ಟಿಗೋ ಅಂತ, ಅದರಿಂದನೂ ತಲೆ ತಿರುದಾಗ ಆಗುತ್ತೆ. ಬಟ್ ವರ್ಟಿಗೋದಿಂದ ಯಾರ್ದೋ ಪ್ರಾಣಕ್ಕೆ ಅಪಾಯ ಆಗೋದಿಲ್ಲ. ಎಪಿಲೆಪ್ಸಿ ಅದು ಕೈಕಾಲು ಒದರ್ಕೊಳ್ಳೋದು ಅಂಥದ್ದೆಲ್ಲ ಬರುತ್ತೆ ಅದರಲ್ಲಿ. ಬಟ್ ಈ ಹಾರ್ಟ್ಸ್ ರಿಲೇಟೆಡ್ ಹಾರ್ಟ್ ಬೀಟ್ ಕಡಿಮೆ ಆಗೋದ್ರಲ್ಲಿ ಟೈಮ್ಲಿ ಡಿಟೆಕ್ಟ್ ಮಾಡಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಸೊ ಅದನ್ನು ಡಿಟೆಕ್ಟ್ ಮಾಡಿದ ತಕ್ಷಣವೇ ಕನ್ಫರ್ಮ್ ಮಾಡೋದು ಹೇಗೆ, ನಾವು ಜಸ್ಟ್ ಬೇಸಿಕ್ ಒಂದು ಪಲ್ಸ್, ಕೈಯಲ್ಲಿ ಪಲ್ಸ್ ಚೆಕ್ ಮಾಡಿ ಡಿಟೆಕ್ಟ್ ಮಾಡ್ಬೋದು. ಕೆಲವರು ಸ್ಮಾರ್ಟ್ ವಾಚ್ ಹಾಕ್ಕೊಂಡಿರ್ತಾರೆ, ಅದು ಅಲಾರಮ್ ಕೊಡುತ್ತೆ. ಕೆಲವು ಸ್ಮಾರ್ಟ್ ವಾಚಸ್ಸಲ್ಲಿ ECG ರೆಕಾರ್ಡಿಂಗ್ ಬೇರೆ ಇರುತ್ತೆ, ಅದು ರೆಕಾರ್ಡಿಂಗ್ ಕೊಡುತ್ತೆ. ಮತ್ತು ನಮ್ಮ ಹತ್ರ ಬಂದಾಗ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒಂದು ಬೇಸ್ಲೈನ್ ECG ಮಾಡ್ತೀವಿ. ಕೆಲವ್ರದ್ದು ರೆಸ್ಟಿಂಗ್ ಹಾರ್ಟ್ ರೇಟ್ ನಾರ್ಮಲ್ ಇರುತ್ತೆ, ಅವಾಗ ECGನೂ ನಾರ್ಮಲ್ ಇರುತ್ತೆ, ಯಾವಾಗಲೂ ತಲೆ ತಿರುಗಿ ಬಂತು ಅಂತ ಹೇಳ್ತಾರೆ. ಅವ್ರಿಗೆ ಅದಕ್ಕೆ ಒಂದು 24 ಗಂಟೆಯಿಂದ 72 ಗಂಟೆ ಹಾರ್ಟ್ ECG ರೆಕಾರ್ಡ್ ಮಾಡೋಕ್ಕೆ ಒಂದು ಹೋಲ್ಟರ್ ಅಂತ ಡಿವೈಸ್ ಹಾಕಿಡ್ತೀವಿ. ಅದ್ರಲ್ಲಿ ಕಂಟಿನ್ಯೂಸ್ ರೆಕಾರ್ಡಿಂಗ್ 3 ದಿವಸದ್ದು, ಕೆಲವು ಸತಿ ಬೇಕಾದರೆ 15 ದಿವಸ, 1 ತಿಂಗಳವರೆಗೂ ಪಿಕಪ್ ಆಗಿಲ್ಲ ಅಂದರೆ ರೆಕಾರ್ಡಿಂಗ್ ಮಾಡ್ಕೋತೀವಿ. ಅದು ಕನ್ಫರ್ಮ್ ಆಗಿದೆ, ಅದರಲ್ಲಿ ಹಾರ್ಟ್ ಬೀಟ್ ತುಂಬ ಕಮ್ಮಿ ಆಗಿದೆ, 30ಕ್ಕಿಂತ ಕಡಿಮೆ ಆಗಿದೆ, ಅಥವಾ ಹಾರ್ಟ್ ಬೀಟ್ 3 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಹಾರ್ಟ್ ಬೀಟ್ ಆಗಿಲ್ಲ, ಅದು ಡಾಕ್ಯುಮೆಂಟ್ ಆಯಿತು ಅಂದರೆ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ಇದು ಕೆಲವು ಡಿವೈಸಸ್ ಎಲ್ಲ ಅಡ್ವೈಸ್ ಮಾಡ್ತಾರೆ. ಓಕೆ, ಈ ಸ್ಲೋ ಹಾರ್ಟ್ ರೇಟ್ಗೆ ಕಾರಣಗಳು ಯಾವುದಿಲ್ಲ ಡಾಕ್ಟರ್ ಹಾಗಾದ್ರೆ? ಸ್ಲೋ ಹಾರ್ಟ್ ರೇಟ್ ಒಂದು ಫಿಸಿಯಲಾಜಿಕಲ್ ಕಾಸಸ್, ಒಂದು ಎಕ್ಸ್ಟ್ರೀಮ್ಲಿ ಫಿಟ್ ಇಂಡಿವಿಜುವಲ್ಸಲ್ಲೂ ಹಾರ್ಟ್ ರೇಟ್ ಕಡಿಮೆ ಇರ್ಬೋದು. ದೆನ್ ಪೆಥಾಲಜಿಕಲ್ ಕಾಸಸ್ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ಮು, ಥೈರಾಯ್ಡ್ ಸರಿ ಕೆಲಸ ಮಾಡ್ತಿಲ್ಲ, ಥೈರಾಯ್ಡ್ ಕೆಲಸ ಮಾಡ್ತಿಲ್ಲ ಅಂದರೆ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಇನ್ನು ಕೆಲವು ಇಲೆಕ್ಟ್ರೈಟ್ ಇಂಬ್ಯಾಲೆನ್ಸಸ್ ಅಂದರೆ ಪೊಟ್ಯಾಷಿಯಮ್ ಲೆವೆಲ್ಲು, ಬ್ಲಡ್ಡಲ್ಲಿ ಪೊಟ್ಯಾಷಿಯಮ್ ಅಂತ ಒಂದು ಲವಣಾಂಶ ಇದೆ, ಅದರದ್ದು ಲೆವೆಲ್ ಏರ್ಪೇರ್ ಆದರೂ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಇನ್ನು ಕಾಸಸ್ ಇನ್ ದ ಹಾರ್ಟಲ್ಲಿ ಏನಾಗುತ್ತೆ ಅಂದರೆ, ಒಂದು ಹಾರ್ಟ್ ಅಟ್ಯಾಕ್ ಆದರೂ ಕೆಲವು ಸತಿ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಈ ನಮ್ಮ ಹಾರ್ಟಲ್ಲಿ ಸೈನೋಏಟ್ರಲ್ ನೋಡ್ ಅಂತ ಇದೆ, ಆಮೇಲೆ ಏಟ್ರೋವೆಂಟ್ರಿಕ್ಯುಲರ್ ನೋಡ್ ಮತ್ತು ಕಂಡಕ್ಷನ್ ಪಾತ್ವೇಸ್ ಅಂತ ಇದೆ. ಸೈನೋಏಟ್ರಲ್ ನೋಡು ಇಂಪಲ್ಸ್ ಜನ್ರೇಟ್ ಮಾಡಿಲ್ಲ ಅಂದರೆ ಅದು ಸೈನಸ್ ನೋಡ್ ಡಿಸ್ಫಂಕ್ಷನ್ನು, ಅದರಿಂದ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಇಲ್ಲ ಸೈನಸ್ ನೋಡಿಂದ ಏಟ್ರೋವೆಂಟ್ರಿಕ್ಯುಲರ್ ನೋಡು ಮತ್ತು ಕಂಡಕ್ಷನ್ ಪಾತ್ವೇಸ್ಗೆ ಇಂಪಲ್ಸ್ ಕಂಡಕ್ಟ್ ಆಗಿಲ್ಲ ಅಂದರೂ ಹಾರ್ಟ್ ರೇಟು ಕಡಿಮೆ ಆಗುತ್ತೆ. ಸೊ ಇದನ್ನು ಡಿಟೆಕ್ಟ್ ಮಾಡೋದು ECG ಇಂದ. ಅದಕ್ಕೆ ECGಯಲ್ಲಿ ನಮ್ಗೆ ಕನ್ಫರ್ಮ್ ಆದಮೇಲೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಹೇಳ್ತಾರೆ. ಜೆನೆಟಿಕಲಿ ಈ ಸಮಸ್ಯೆ ಏನಾದರೂ ಬರುತ್ತಾ? ಹೌದು, ಒಳ್ಳೆ ಪ್ರಶ್ನೆ. ಕೆಲವು ಸಲ ಜೆನೆಟಿಕಲಿನೂ ಬರುತ್ತೆ. ಕೆಲವು ಮಕ್ಕಳಿಗೆ ಹುಟ್ಟಿದಾಗಲೇ ಹಾರ್ಟ್ ರೇಟ್ ಕಮ್ಮಿ ಇರುತ್ತೆ. ಅದರಲ್ಲಿ ಕೆಲವರು ದೇ ವಿಲ್ ಬಿ ಟೋಟ್ಲಿ ಆಲ್ ರೈಟ್, ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವ್ರಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ತಲೆ ತಿರುಗೋದು, ಜ್ಞಾನ ತಪ್ಪೋದು ಅಂಥದ್ದೇನೂ ಆಗಲ್ಲ, BP ಎಲ್ಲ ಚೆನ್ನಾಗೇ ಇರುತ್ತೆ. ಅಂಥವ್ರಿಗೇನು ನಾವು ಅಡ್ವೈಸ್ ಮಾಡೋದಿಲ್ಲ, ಜಸ್ಟ್ ಅಬ್ಸರ್ವೇಷನ್ ಮಾಡ್ತಿರ್ತೀವಿ, ರೆಗ್ಯುಲರ್ ಬಂದು ತೋರಿಸ್ಕೊಂಡು ಹೋಗೋಕೆ ಹೇಳ್ತಿರ್ತೀವಿ. ಕೆಲವ್ರದ್ದು ಹಾರ್ಟ್ ರೇಟ್ ತುಂಬ ಕಮ್ಮಿ ಆದ್ರ ಜೊತೆಗೆ ಸಿಂಪ್ಟಮ್ಸ್ ಅಂದರೆ ತಲೆ ತಿರುಗೋದು, ಜ್ಞಾನ ತಪ್ಪೋದು, ಸುಸ್ತಾಗೋದು, ಹಾರ್ಟ್ ಬೀಟ್ ಕಡಿಮೆ ಆಗೋದ್ರಿಂದ ಹಾರ್ಟ್ ವೀಕ್ ಆಗೋದು, ಹಾರ್ಟ್ ಫೇಲಿಯರ್ ಆಗೋದು, ಇದೆಲ್ಲ ಇರುತ್ತೆ. ಇಂಥವ್ರಿಗೆ ನಾವು ಫರ್ದರ್ ಟ್ರೀಟ್ಮೆಂಟ್ಗಳು ಹೇಳ್ತೇವೆ. ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ನಿಮಗೆ ಔಷಧಿಗಳಿಲ್ಲ, ಬಾಯಿಂದ ತಗೊಳ್ಳುವಂಥ ಮಾತ್ರೆಗಳು ಈ ಹಾರ್ಟ್ ರೇಟು ಹಾರ್ಟ್ ಬೀಟ್ ಆಗದೆ ಇರೋದಕ್ಕೆ ಮೆಡಿಸಿನ್ಸ್ ಇಲ್ಲ. ಹಾರ್ಟ್ ಅಟ್ಯಾಕಿಂದ ಆಗಿದೆ ಅಂದರೆ ನಾವು ಅದಕ್ಕೆ ಆಂಜಿಯೋಗ್ರಾಮ್ ಮಾಡಿ ಆ ಬ್ಲಾಕ್ಡ್ ಆರ್ಟ್ರಿನ ಓಪನ್ ಮಾಡಿದ್ರೆ ಹಾರ್ಟ್ ಬೀಟ್ ಸರಿ ಆಗುತ್ತೆ. ಇನ್ನು ಪ್ರೈಮರಿ ಕಾಸಸ್, ಈಗ ನಿಮಗೆ ಥೈರಾಯ್ಡಿಂದ ಆದರೆ ಥೈರಾಯ್ಡ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಡ್ತೇವೆ. ಇಲೆಕ್ಟ್ರೈಟ್ ಇಂಬ್ಯಾಲೆನ್ಸ್, ಪೊಟ್ಯಾಷಿಯಮ್ ಲೆವೆಲ್ ಏರ್ಪೇರಿಂದ ಆದರೆ ಪೊಟ್ಯಾಷಿಯಮ್ ಕರೆಕ್ಷನ್ ಮಾಡ್ತೇವೆ, ಆಗ ಅದು ಹಾರ್ಟ್ ಬೀಟ್ ನಾರ್ಮಲ್ ಆಗುತ್ತೆ. ಈಗ ಪೊಟ್ಯಾಷಿಯಮ್ ಲೆವೆಲ್ ನಾರ್ಮಲಿ ಎಲ್ಲರದು 3 to 5 ಮಿಲಿಮೋಲ್ಸ್ ಪರ್ ಲೀಟರ್ ಇರುತ್ತೆ. ಸೊ ಈಗ ಅದು 6 ಮೇಲೆ ಹೋಗ್ಬಿಟ್ರೆ ಹಾರ್ಟ್ ಬೀಟಿಂಗ್ ಆಗೋದಿಲ್ಲ. ಹಾಗಿದ್ದಾಗ ಪೊಟ್ಯಾಷಿಯಮ್ ಕಡಿಮೆ ಮಾಡೋಕ್ಕೆ ಕೆಲವು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅದನ್ನು ಕರೆಕ್ಟ್ ಮಾಡ್ತಾರೆ. ಸೊ ಇದು ಜನರಲ್ ಮೆಜರ್ಸು. ಇದು ಯಾವುದೂ ಇಲ್ಲ, ಐಸೋಲೇಟೆಡ್ ಹಾರ್ಟ್ ಇಂಪಲ್ಸ್ ಜನ್ರೇಷನ್ ಪ್ರಾಬ್ಲಮ್ಮು, ಇಂಪಲ್ಸ್ ಕಂಡಕ್ಷನ್ ಪ್ರಾಬ್ಲಮ್ ಆಯಿತು ಅಂದರೆ ಆಗ ಫರ್ದರ್ ಡಿವೈಸಸ್ ಬರ್ತವೆ. ಡಿವೈಸಸ್ಸಲ್ಲಿ ಅದು ಡಿವೈಸಸ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಡಿಸ್ಟರ್ಬೆನ್ಸ್ ನಾವು ಡಿವೈಸಸ್ ಅಡ್ವೈಸ್ ಮಾಡ್ತೇವೆ.
ಸೊ ದೀಸ್ ಆರ್ ಡಿವೈಸಸ್ ನಾವು ಸಣ್ಣ ಮೈನರ್ ಸರ್ಜರಿ ಮಾಡಿ ಇಂಪ್ಲಾಂಟ್ ಮಾಡಿ ಅದರಲ್ಲಿ ಹಾರ್ಟ್ ಬೀಟ್ನ ರೆಗ್ಯುಲೇಟ್ ಮಾಡಿ. ಈಗ ಇದು ಟೆಂಪರರಿ ಇಶ್ಯೂ. ಈಗ ಪೊಟ್ಯಾಷಿಯಂ ಏರ್ಪೇರಿಂದ ಆಗಿ ತುಂಬ ಆಯಿತು ಅಂದರೆ ಟೆಂಪರಿ 1-2 ದಿವಸಕ್ಕೆ ಅದು ಕರೆಕ್ಟ್ ಆಗೋರಿಗೆ ನಾವು ಟೆಂಪರಿ ಪೇಸಿಂಗ್ ವೇರ್ ಹಾಕೊಡ್ತೀವಿ. ಬಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಪ್ರಾಬ್ಲಮ್ ಅಂದರೆ ಪರ್ಮನೆಂಟ್ ಪೇಸ್ ಮೇಕರ್ ಇಂಪ್ಲಾಂಟ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಈಗ ಥೈರಾಯ್ಡ್ ಇಶ್ಯೂನಿಂದ ಕೂಡ ಹಾರ್ಟ್ ರೇಟಲ್ಲಿ ವೇರಿ ಆಗುತ್ತೆ ಅಂತ. ಫಿಸಿಯಲಾಜಿಕಲ್ ಕಂಡಕ್ಷನ್ ಡಿಲೇ ಅದು ಥೈರಾಯ್ಡ್ ಕರೆಕ್ಟ್ ಮಾಡಿದ ತಕ್ಷಣ ಅದು ಸರಿ ಆಗುತ್ತೆ. ಓಕೆ, ಸ್ಟ್ರೆಸ್ ಇತ್ತು ಅಂತ ಹೇಳಿದ್ರೆ ಇವಾಗಿನ ಲೈಫ್ ಸ್ಟೈಲಲ್ಲಿ ಸರಿಯಾಗಿ ಫುಡ್ ತಗೊಳ್ಳೋದಿಲ್ಲ, ಸ್ಟ್ರೆಸ್, ಅದ್ರ ಜೊತೆಗೆ ನಿದ್ದೆ ಕಡಿಮೆ ಇರುತ್ತೆ, ಇನ್ ಟೈಮ್ ನಿದ್ದೆ ಮಾಡೋದಿಲ್ಲ, ಸೊ ಇದೆಲ್ಲಾನು ಇಂಪ್ಯಾಕ್ಟ್ ಆಗುತ್ತಾ ಹೇಗೆ ಅಂತ? ಸ್ಟ್ರೆಸ್ಸಿಂದ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ, BP ಬರೋ ಚಾನ್ಸಸ್ ಇರುತ್ತೆ, ಡಯಾಬಿಟಿಸು, ಕೊಲೆಸ್ಟ್ರಾಲ್ ಲೆವೆಲ್ ಏರ್ಪೇರಾಗೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ರೇಟ್ ಡೌನ್ ಆಗ್ಬೋದು. ಇಲ್ಲ ಬಿಕಾಸ್ ಆಫ್ ಸ್ಟ್ರೆಸ್ ಈ ಕಂಡಕ್ಷನ್ ಪಾತ್ವೇಸ್ ಬೇಗ ಡಿಗ್ರೇಡ್ ಆಗಿ ಹಾರ್ಟ್ ಬೀಟ್ ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ. ಇನ್ನು ಕೆಲವು ಸತಿ ಟೈಪ್ ಆಫ್ ಫುಡ್ ವಿ ಟೇಕ್, ತುಂಬ ಕಂಟ್ಯಾಮಿನೇಟೆಡ್ ಆಯಿಲು, ತುಂಬ ಆಯಿಲಿ ಫುಡ್ ತೊಗೊಂಡ್ರು ಈ ಕಂಡಕ್ಷನ್ ಪಾತ್ವೇಸ್ ಬೇಗ ಡಿಗ್ರೇಡ್ ಆಗುತ್ತೆ. ಓಕೆ, ಹಾಗಿದ್ರೆ ಡಾಕ್ಟರ್ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಸಿಂಪ್ಟಮ್ ಬರುತ್ತೆ ಅಂದ್ರೆ ಹಾರ್ಟ್ ಬೀಟ್ ಲೋ ಆದವರಿಗೆ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ ಅಂತ ಹೇಳೋದಿಕ್ಕಾಗುತ್ತಾ ಹೇಗೆ? ಹಾರ್ಟ್ ಅಟ್ಯಾಕ್ ಬೇರೆ, ಹಾರ್ಟ್ ಬೀಟ್ ಕಡಿಮೆ ಆಗೋದು ಬೇರೆ. ಇದರಲ್ಲಿ ಒಂದು ಕಾನ್ಸೆಪ್ಟುವಲ್ ಡಿಫರೆನ್ಸ್ ಇದೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ನಮ್ಮ ಹಾರ್ಟ್ಗೆ ಹೋಗೋ ಆರ್ಟರಿ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗೋದು. ಹಾರ್ಟಿನ ಮಾಂಸಕ್ಕೆ ರಕ್ತ ಹೋಗೋದಿಲ್ಲ. ಈಗ ನಮ್ಮ ಹಾರ್ಟಲ್ಲಿ ರಕ್ತ ತುಂಬಿರುತ್ತೆ ಆದರೂ ಅದನ್ನು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಹಾರ್ಟ್ಗೆ ಒಂದು ಮೂರು ಸಣ್ಣ ಪೈಪ್ಗಳಿರುತ್ತೆ, ಕೊರ್ನರಿ ಆರ್ಟ್ರೀಸ್ ಅಂತ. ರೈಟ್ ಕೊರ್ನರಿ ಆರ್ಟ್ರಿ, ಲೆಫ್ಟ್ ಮೇನು, ಲೆಫ್ಟ್ ಆಂಟಿ ಡಿಸೆಂಡಿಂಗ್, ಲೆಫ್ಟ್ ಸರ್ಕಂಫ್ಲೆಕ್ಸ್ ಅಂತ. ಈ ಆರ್ಟ್ರಿಗಳು ಬ್ಲಾಕ್ ಆದಾಗ ಹಾರ್ಟಿನ ಮಾಂಸಕ್ಕೆ ರಕ್ತ ಹೋಗೋದಿಲ್ಲ, ಆಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಬೀಟ್ ನಿಂತು ಹೋಗ್ಬೋದು, ಹಾರ್ಟ್ ಸ್ಟಾಪ್ ಆಗ್ಬೋದು, ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲ ಹಾರ್ಟ್ ಕ್ರಮೇಣವಾಗಿ ವೀಕ್ ಆಗಿ ನಾಶಸ್ಗೆ ಹೋಗ್ಬೋದು, ಅದಕ್ಕೆ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೇವೆ. ಈಗ ಹಾರ್ಟ್ ರೇಟ್ ಡೌನ್ ಆಗಿದ್ದಕ್ಕೆ ನಾವು ಪೇಸ್ ಮೇಕರ್ ಹಾಕ್ತೇವೆ. ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕೆ ನಾವು ಆಂಜಿಯೋಗ್ರಾಮ್ ಮಾಡಿ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ಕೊಡ್ತೀವಿ. ಅದು ಬ್ಲಾಕ್ಡ್ ಆರ್ಟರಿ ಏನಿರುತ್ತೆ ಅದನ್ನು ಓಪನ್ ಮಾಡಿ ಆಂಜಿಯೋಪ್ಲಾಸ್ಟಿ ಅಂತ ಇಮಿಡಿಯೇಟಾಗಿ ಮಾಡಬೇಕು. ಹಾರ್ಟ್ ಫೇಲಿಯರ್ ಇಸ್ ಎ ಟೋಟ್ಲಿ ಡಿಫರೆಂಟ್ ಎಂಟಿಟಿ. ಈ ರಿಪೀಟೆಡ್ ಹಾರ್ಟ್ ಅಟ್ಯಾಕ್ಗಳಾಗಿ ಹಾರ್ಟ್ ವೀಕ್ ಆಗ್ಬೋದು, ಇಲ್ಲ ಡಿಫ್ರೆಂಟ್ ಮೆಟಬಾಲಿಕ್ ಡಿಸಾರ್ಡರ್ಸಿಂದ, ಕೆಲವು ಇನ್ಫೆಕ್ಷನ್ಗಳಿಂದ, ಕೆಲವು ಟಾಕ್ಸಿಕ್ ಮೊಯಿಟಿಸಿಂದನೂ ಹಾರ್ಟು ವೀಕ್ ಆಗ್ಬೋದು. ಅದು ಹಾರ್ಟ್ ಫೇಲಿಯರ್. ಹಾರ್ಟ್ ಫೇಲಿಯರ್ಗೆ ಕೆಲವು ಔಷಧಿಗಳಿದೆ. ಕೆಲವು ಸತಿ ಹಾರ್ಟ್ ಅಟ್ಯಾಕಿಂದ ಆದರೆ ಬೈಪಾಸ್ ಸರ್ಜರಿ ಮಾಡ್ತೀವಿ. ಇನ್ನು ಕೆಲವು ಡಿವೈಸಸ್ ಬರ್ತವೆ, ಅದನ್ನು ಹಾಕ್ಬಿಟ್ಟು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡೋದು. ಈಗ ಲಾಟ್ ಆಫ್ ಮೆಡಿಸಿನ್ಸ್, ತುಂಬ ಥರ ಮೆಡಿಸಿನ್ಸ್ ಬಂದಿದೆ. ಮೆಜಾರಿಟಿ ಆಫ್ ದಮ್ ವಿಲ್ ಹೆಲ್ಪ್ ದ ಹಾರ್ಟ್ ಟು ಇಂಪ್ರೂವ್. ಈಗಿರೋ ಹಾರ್ಟ್ ಫೇಲಿಯರ್ಗಳು ಮೆಜಾರಿಟಿ ಒಂದು 60% ಮೆಡಿಸಿನ್ಸಲ್ಲಿ ಇಂಪ್ರೂವ್ ಆಗಿಬಿಡ್ತವೆ. ಇನ್ನೊಂದು 30% ಮೆಡಿಸಿನ್ಸಲ್ಲಿ ಇಂಪ್ರೂವ್ ಆಗೋದಿಲ್ಲ. ಅವುಗಳಿಗೆ ಬೇರೆ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಇರ್ತವೆ. ಹಾಗಿದ್ರೆ ಇದಕ್ಕೂ ಹಾರ್ಟ್ ರೇಟ್ ಲೋ ಆಗೋದಕ್ಕೂ ಹಾರ್ಟ್ ಅಟ್ಯಾಕ್ಗೂ ತುಂಬಾ ಡಿಫರೆನ್ಸ್ ಇದೆ ಅಂತ. ಹಾರ್ಟ್ ಅಟ್ಯಾಕ್ ಇಂದ ಹಾರ್ಟ್ ರೇಟ್ ಕಡಿಮೆ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಇಂದ ಹಾರ್ಟ್ ರೇಟ್ ಕಡಿಮೆ ಆದ್ರೆ ಆಗ ಅದು ಫಸ್ಟ್ ಅದಕ್ಕೆ ನಾವು ಆ ಮೊಮೆಂಟಲ್ಲಿ ಹಾರ್ಟ್ ಬೀಟ್ ಸ್ಟೆಬಿಲೈಸ್ ಮಾಡಕ್ಕೆ ಒಂದು ಟೆಂಪರರಿ ಪೇಸಿಂಗ್ ವೈರ್ ಹಾಕೊಂಡು ಆಂಜಿಯೋಗ್ರಾಮ್ ಮಾಡಿ ಆ ಬ್ಲಾಕ್ಡ್ ಆರ್ಟರಿ ಓಪನ್ ಮಾಡಿದ್ರೆ ಯೂಶ್ವಲಿ 24 to 48 hours ಅಪ್ ಟು 1 week ಹಾರ್ಟ್ ಬೀಟ್ ಎಲ್ಲ ನಾರ್ಮಲೈಸ್ ಆಗುತ್ತೆ. ಓಕೆ, ಹಾಗಿದ್ರೆ ಸ್ಲೋ ಹಾರ್ಟ್ ರೇಟ್ ನಿಂದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಹಾರ್ಟ್ ಅಟ್ಯಾಕ್ ನಿಂದ ಹಾರ್ಟ್ ಬೀಟ್ ಅಲ್ಲಿ ವೇರಿ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಇದಕ್ಕೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಏನ್ ಕೊಡ್ತಾರೆ? ಈಗ ಹಾಸ್ಪಿಟಲ್ಗೆ ಕರ್ಕೊ ಬಂದ್ರು ಈ ತರ ಒಂದು ಪೇಷಂಟ್ ನ ಹಾರ್ಟ್ ಬೀಟ್ ಲೋ ಆಗಿದೆ, ಸೊ ಟ್ರೀಟ್ಮೆಂಟ್ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ? ಫಸ್ಟ್ ಡಯಾಗ್ನೋಸಿಸ್ ಮಾಡ್ತೀರಾ ಅಥವಾ ಎಮರ್ಜೆನ್ಸಿ ಕೇರ್ಗೆ? ಫಸ್ಟ್ ಡಯಾಗ್ನೋಸಿಸ್, ಎಕ್ಸಾಮಿನೇಷನ್, ಅವ್ರದ್ದು ಪಲ್ಸ್, BP ನೋಡ್ತೀವಿ. BP ತುಂಬಾ ಡ್ರಾಪ್ ಆಗಿದೆ, ಹಾರ್ಟ್ ರೇಟ್ ಡ್ರಾಪ್ ಆಗಿದೆಯಾ ನೋಡ್ತೀವಿ. ಮತ್ತೆ ECG ಮಾಡ್ತೀವಿ. ಆಮೇಲೆ ಕೆಲವು ಎಮರ್ಜೆನ್ಸಿ ಮೆಡಿಸಿನ್ಸ್ ಇದೆ ಹಾರ್ಟ್ ರೇಟ್ ಇಂಪ್ರೂವ್ ಮಾಡೋಕ್ಕೆ, ಆ ಮೆಡಿಸಿನ್ಸ್ ಅನ್ನು ಕೊಡ್ತೇವೆ. ಆಮೇಲೆ ಅದು ಹೇಳಿ ನೋಡ್ತೇವೆ ವೆದರ್ ಸೈನ್ ಅಪ್ಪರ್ ಚೇಂಬರ್ ಇಂದ ಹಾರ್ಟ್ ಬೀಟ್ ಜನರೇಟ್ ಆಗ್ತಿಲ್ವಾ ಅಥವಾ ಕಂಡಕ್ಷನ್ ಪಾತ್ವೆ ಅಬ್ನಾರ್ಮಾಲಿಟಿಯಿಂದ ಆಗ್ತಿಲ್ವಾ ಅಂತೇಳಿ. BP ಡ್ರಾಪ್ ಆಗಿದೆ ಅಂದ್ರೆ ಈ ಮೆಡಿಸಿನ್ಸ್ಗೂ ರೆಸ್ಪಾಂಡ್ ಆಗ್ತಿಲ್ಲ ಅಂದ್ರೆ ಮತ್ತೆ ಟೆಂಪರರಿ ಪೇಸಿಂಗ್ ವೈರ್ ಹಾಕೋತೀವಿ. ಅಂದ್ರೆ ಕಾಲಿಂದ ಅಥವಾ ಕತ್ತಿಂದ ಹಾರ್ಟ್ ಒಡೆ ಒಂದು ವೈರ್ ಇಟ್ಬಿಟ್ಟು ಅದೊಂದು ಪೇಸಿಂಗ್ ಡಿವೈಸ್ ಬರುತ್ತೆ, ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಅದು ಬ್ಯಾಟ್ರಿ ಆಪರೇಟೆಡ್. ಅದು ಹಾರ್ಟ್ ಬೀಟನ್ನು ನಾವು ಬೇಕಾದ ರೇಂಜಿಗೆ ಸೆಟ್ ಮಾಡ್ಕೋತೀವಿ. ಯೂಶ್ವಲಿ 60 to 80 ಹಾರ್ಟ್ ಬೀಟ್ ಸೆಟ್ ಮಾಡಿ ಇಡ್ತೀವಿ. ಸೊ ಅದಾಗಿ ಸ್ಟೆಬಿಲೈಸ್ ಆಗುತ್ತೆ. ಮತ್ತು ಕಾಸಸ್ ಆಫ್ ದಿಸ್ ವೆದರ್ ಏನು ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇಂದನ ನೋಡ್ತೀವಿ, ಹಾರ್ಟ್ ಅಟ್ಯಾಕಿಂದನ ನೋಡ್ತೀವಿ, ಅಥವಾ ಇಂದು ಈ ಐಸೋಲೇಟೆಡ್ ಕಂಡಕ್ಷನ್ ಪಾತ್ವೆ ಅಥವಾ ಸೈನಸ್ ನೋಟ್ ಡಿಸ್ಫಂಕ್ಷನ್ ಇಂದನ ಗೊತ್ತಾಗುತ್ತೆ. ಡಿಪೆಂಡಿಂಗ್ ಆನ್ ದಟ್ ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಮಾಡ್ತೇವೆ. ಈಗ ಪೊಟ್ಯಾಷಿಯಂ ಏರ್ಪೇರಿಂದ ಆದರೆ ಪೊಟ್ಯಾಷಿಯಂ ಕರೆಕ್ಷನ್ ಮಾಡಿದ್ಮೇಲೆ 1-2 ದಿವಸದಲ್ಲಿ ಹಾರ್ಟ್ ಬೀಟ್ ನಾರ್ಮಲ್ ಆಗುತ್ತೆ. ಆಮೇಲೆ ಟೆಂಪರರಿ ಪೇಸಿಂಗ್ ವೈರ್ ತೆಗಿತೀವಿ. ಆಮೇಲೆ ಪೇಷಂಟ್ನ ಮನೆಗೆ ಕಳಿಸ್ತೀವಿ. ಹಾರ್ಟ್ ಅಟ್ಯಾಕಿಂದ ಆದರೆ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗುತ್ತೆ. ಆ್ಯಂಡ್ ಯೂಶ್ವಲಿ ದ ರಿಕವರ್ 1-2-3 ದಿವಸದಲ್ಲಿ. ಇದು ಎರಡೂ ಕಾರಣಗಳಿಂದಿಲ್ಲ, ಅವರ ಹಾರ್ಟಲ್ಲೇ ಇಂಪಲ್ಸ್ ಜನರೇಟ್ ಆಗ್ತಿಲ್ಲ, ಹಾರ್ಟ್ ರೇಟ್ ಕಡಿಮೆ ಆಗಿದೆ ಅಂದರೆ ಪೇಸ್ ಮೇಕರ್ ಪರ್ಮನೆಂಟ್ ಆಗಿ ಹಾಕ್ಕೊಡ್ತೇವೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಟೆಂಪ್ರರಿ ಮತ್ತೆ ಪರ್ಮನೆಂಟ್ ಎರಡೂ ಇದೆ ಇದರಲ್ಲಿ? ಹೌದು.
ಓಕೆ. ಹಾಗಾದ್ರೆ ಈಗ ಟೆಂಪ್ರರಿ ಅಥವಾ ಪರ್ಮನೆಂಟ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಟೆಂಪ್ರರಿ ಆಯ್ತು ಅಂತ ಇಟ್ಕೊಳ್ಳೋಣ. ಅವರಿಗೆ ಮತ್ತೆ ಬರುತ್ತೆ ಈ ಒಂದು ಪ್ರಾಬ್ಲಮ್, ಮತ್ತೆ ಹಾರ್ಟ್ ರೇಟ್ ಸ್ಲೋ ಆಗುತ್ತೆ ಅಂತ ಹೇಳೋದಕ್ಕಾಗತ್ತಾ ಅಂತ? ಈಗ ಇಲೆಕ್ಟ್ರೈಟ್ ಡಿಸ್ಟರ್ಬೆನ್ಸಸ್, ಈ ಪೊಟ್ಯಾಷಿಯಂ ಏರ್ಪೇರ್ ಆಗೋದು ಯೂಶುವಲಿ ಕಿಡ್ನಿ ಫೇಲಿಯರ್ ಪೇಷಂಟ್ಸ್ ಅಲ್ಲಿ, ಅಥವಾ ಕೆಲವರು ಸಮ್ ಮೆಡಿಸಿನ್ಸ್ ಇಂದನೂ ಆಗ್ಬೋದು. ಓಕೆ. ಆ ಪರಿಸ್ಥಿತಿನಲ್ಲಿ ಆ ಅಂಡರ್ಲೈನ್ ಪ್ರಿಸಿಪಿಟೇಟಿಂಗ್ ಕಾಸ್ ಪುನಃ ಬರ್ದಿದ್ದಾಗ ಅವ್ರು ನೋಡ್ಕೋಬೇಕು ಅಷ್ಟೇ. ಅದಾದ್ರೆ ಅವ್ರಿಗೇನಾಗೋದಿಲ್ಲ. ಮತ್ತೆ ಸೆಕೆಂಡ್ರಿ ಇದು ಐಸೋಲೇಟೆಡ್ ಹಾರ್ಟ್ ಡಿಸ್ಫಂಕ್ಷನ್ ಇಂದ ಬಂತು ಅಂದರೆ ಅದು ಟೆಂಪರರಿ ಪೇಸಿಂಗು ನಮಗೆ ಪೇಷಂಟ್ಗೆ ಅರೇಂಜ್ ಮಾಡಿ ರೆಡಿ ಮಾಡಿಕೊಂಡು ಪರ್ಮನೆಂಟ್ ಪೇಸ್ ಮೇಕರ್ ಹಾಕೋಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೆಲ್ಲ ಅವ್ರು ರೆಡಿ ಮಾಡ್ಕೊಂಡು ಹಾಕ್ಸ್ಕೊಳ್ಳೋವರೆಗೆ ಅದನ್ನು ನಾವು ಟೆಂಪರರಿ ಪೇಸಿಂಗ್ ವೈರ್ ಹಾಕೋದು. ಬಟ್ ಅದನ್ನು ಟೆಂಪರರಿ ಪೇಸಿಂಗ್ ಅಂದರೆ ಕಾಲಿಂದ ಅಥವಾ ಕತ್ತಿಂದ ಹಾಕಿಡ್ತೀವಿ. ಸೊ ಅದರಿಂದ ಇಟ್ಕೊಂಡು ಅವ್ರು ನಡೆಯೋಕ್ಕೆಲ್ಲ ಕಷ್ಟ ಆಗುತ್ತೆ, ಹಾಸಿಗೆ ಮೇಲೆ ಇರಬೇಕು. ಸೊ ಅದಕ್ಕೆ ಆದಷ್ಟು ಬೇಗ ಅದು ನಾಟ್ ರಿವರ್ಸಿಬಲ್ ಕಾಸ್ ಅಂದರೆ ಪರ್ಮನೆಂಟ್ ಪೇಸ್ ಮೇಕರ್ ಹಾಕ್ಲೇಬೇಕಾಗುತ್ತೆ. ಡಾಕ್ಟರ್, ನೀವೀಗ ಪೇಸ್ ಮೇಕರ್ ಅಂತ ಹೇಳಿದ್ರಿ. ಸೊ ಆ ಪೇಸ್ ಮೇಕರ್ ಅನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಏನದು, ಯಾಕದು ತುಂಬಾ ಮುಖ್ಯ ಆಗುತ್ತೆ ಅಂತ? ನಾರ್ಮಲಿ ನಮ್ಮ ಬಾಡಿಯಲ್ಲೇ ಫಿಸಿಯೋಲಾಜಿಕಲ್ ಪೇಸ್ ಮೇಕರ್ ಇರುತ್ತೆ, ಸೈನೋಲೇಟ್ರಲ್ ನೋಡ್ ಅಂತ. ಅದು ಇಂಪಲ್ಸ್ ಜನರೇಟ್ ಮಾಡುತ್ತೆ, ಅದು ನಮ್ಮ ಹಾರ್ಟ್ ಬೀಟ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ವೇಗಸ್ ನರ್ವ್ ಅಂತ ಇದೆ, ಇನ್ನು ಸಿಂಪಥೆಟಿಕ್ ನರ್ವ್ ಫೈಬರ್ಸ್ ಅಂತ ಸಪ್ಲೈ ಆಗುತ್ತೆ. ಸೊ ಈ ವೇಗಸ್ ನರ್ವ್ ಹಾರ್ಟ್ ರೇಟ್ ಕಡಿಮೆ ಮಾಡುತ್ತೆ, ಸಿಂಪಥೆಟಿಕ್ ಪಾತ್ವೇಸು ಹಾರ್ಟ್ ರೇಟನ್ನು ಜಾಸ್ತಿ ಮಾಡುತ್ತೆ. ಮತ್ತು ನಮ್ಮ ಬಾಡಿಯಲ್ಲಿ ಎಡ್ರಿನಲಿನ್ ಅಂತೇಳಿ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಮಗೆ ಸ್ಟ್ರೆಸ್ ಹಾರ್ಮೋನ್ ಅದು ಸ್ಟ್ರೆಸ್ಫುಲ್ ಸಿಚುವೇಶನ್ ಜಾಸ್ತಿ ಆಗುತ್ತೆ, ಈ ಸೈನಸ್ ನೋಡ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಈಗ ನಾವು ಓಡಾಡುವಾಗ ಸ್ಟ್ರೆಸ್ ತಗೊಂಡ್ರೆ, ರನ್ ಮಾಡಿದ್ರೆ ಎಲ್ಲ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಮಲಗಿರುವಾಗ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಅ ಫಂಕ್ಷನ್ ಆಫ್ ದ ಪೇಸ್ ಮೇಕರ್, ಫಿಸಿಯೋಲಾಜಿಕಲ್ ಸೈನೋಲೇಟ್ರಲ್ ನೋಡ್. ಅದರಿಂದ ಇಡೀ ಹಾರ್ಟ್ಗೆ ಇಂಪಲ್ಸ್ ಜನರೇಟ್ ಆಗುತ್ತೆ. ಆ ಸೈನಸ್ ನೋಡ್ ವರ್ಕ್ ಆಗಿಲ್ಲ ಅಂದರೆ ಮತ್ತೆ ನಾವು ಪರ್ಮನೆಂಟ್ ಪೇಸ್ ಮೇಕರ್ ಹಾಕ್ಲೇಬೇಕಾಗುತ್ತೆ. ಈ ಪೇಸ್ ಮೇಕರ್ ಇದೆ ಬ್ಯಾಟ್ರಿ ಆಪರೇಟೆಡ್ ಡಿವೈಸ್. ಅದು ಟೆಂಪರರಿ ಅಂದರೆ ಎಕ್ಸ್ಟರ್ನಲ್ ಇರುತ್ತೆ, ವೈರಿಂದ ಕನೆಕ್ಟ್ ಮಾಡಿ ಹಾರ್ಟ್ ಸ್ಟಿಮ್ಯುಲೇಟ್ ಮಾಡ್ತೀವಿ. ಪರ್ಮನೆಂಟ್ ಅಂದರೆ ಹಾರ್ಟಲ್ಲೇ ಇಂಪ್ಲಾಂಟ್ ಮಾಡಿರ್ತೇವೆ, ಅದ್ರಲ್ಲಿ ಬೇರೆ ಬೇರೆ ಥರದ್ದು ಬರುತ್ತೆ. ಅದು ಇಲ್ಲಿ ಕೆಲವು ಹಾರ್ಟಲ್ಲಿ ಸ್ಕಿನ್ ಕೆಳಗಡೆ ಇಂಪ್ಲಾಂಟ್ ಮಾಡ್ತೀವಿ, ಕೆಲವು ಹಾರ್ಟಲ್ಲೇ ಇಂಪ್ಲಾಂಟ್ ಮಾಡ್ತೇವೆ. ಸೊ ಇದು ಹಾರ್ಟ್ ಬೀಟನ್ನು ರೆಗ್ಯುಲೇಟ್ ಮಾಡುತ್ತೆ. ಓಕೆ. ಟೆಂಪರರಿ ಅಂದ್ರೆ ಎಷ್ಟು ದಿನ ಇರುತ್ತೆ ಅದು? ಟೆಂಪರರಿ ಅವ್ರದ್ದು ಸೆಕೆಂಡ್ ಪ್ರೈಮರಿ ಕಾಸ್ ಇಲೆಕ್ಟ್ರೈಟ್ ಡಿಸ್ಟರ್ಬೆನ್ಸು ಏನಿದೆ ಅದನ್ನು ಕರೆಕ್ಟ್ ಮಾಡೋವರೆಗೆ, ಅಥವಾ ಹಾರ್ಟ್ ಅಟ್ಯಾಕ್ ಅನ್ನು ನಾವು ಆಂಜಿಯೋಪ್ಲಾಸ್ಟಿ ಮಾಡಿ ಹಾರ್ಟ್ ಬೀಟ್ ಸರಿ ಆಗೋವರೆಗೆ ಇಡ್ತೇವೆ. ಅದರಲ್ಲಿ ರೆಸ್ಪಾನ್ಸ್ ಕರೆಕ್ಷನ್ ಆದ್ಮೇಲೂ ಹಾಗೆ ಇದೆ ಹಾರ್ಟ್ ಬೀಟು, ಅಥವಾ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಆದ್ಮೇಲೂ ಅದು ಹಾಗೆ ಹಾರ್ಟ್ ರೇಟ್ ಕಡಿಮೆ ಇದೆ ಅಂದ್ರೆ ಪರ್ಮನೆಂಟ್ ಪೇಸ್ ಮೇಕರ್ ಹಾಕ್ಬೇಕು. ಓಕೆ. ಚೇಂಜಸ್ ಏನು ಕಾಣಿಸ್ಲಿಲ್ಲ ಅಂದಾಗ ಪರ್ಮನೆಂಟ್ ಹಾಕ್ತೀರಾ? ಹಾಕ್ಲೇಬೇಕಾಗುತ್ತೆ. ಓಕೆ. ಈಗ ಪರ್ಮನೆಂಟ್ ಅಂತ ಹೇಳಿದ್ರೆ ಈಗ ಒಂದ್ಸತಿ ಹಾಕಿದ್ರೆ ಅದು ಲೈಫ್ ಲಾಂಗ್ ಇದ್ದೇ ಇರುತ್ತೆ, ಅಥವಾ ಅದಕ್ಕೂ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತಾ ಅಂತ? ಇದು ಪರ್ಮನೆಂಟ್ ಪೇಸ್ ಮೇಕರ್ಸ್ ಆರ್ ಬ್ಯಾಟ್ರಿ ಆಪರೇಟೆಡ್. ಇದೆಲ್ಲ ಹಾಗೆ ಇದು ರೀಚಾರ್ಜಬಲ್ ಬ್ಯಾಟ್ರಿಗಳಲ್ಲ, ಯಾಕಂದ್ರೆ ಇದು ಕಾನ್ಸ್ಟೆಂಟ್ ಎನರ್ಜಿ ಕೊಡಬೇಕಾಗುತ್ತೆ. ಸೊ ಇದನ್ನ ರೀಚಾರ್ಜ್ ಎಲ್ಲ ಮಾಡೋಕ್ಕಾಗಲ್ಲ, ಲಿಥಿಯಂ ಅಯಾನ್ ಬ್ಯಾಟ್ರಿಗಳು. ಸೊ ಬಟ್ ಅದನ್ನ ರೀಚಾರ್ಜ್ ಮಾಡೋಕ್ಕಾಗಲ್ಲ. ದಿಸ್ ಬ್ಯಾಟ್ರಿ ನಮ್ಮ ಬಾಡಿ ಎಷ್ಟು ಯೂಸ್ ಮಾಡುತ್ತೆ ಮತ್ತು ಅದನ್ನು ಹಾರ್ಟ್ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಎಷ್ಟು ಕರೆಂಟ್ ಬೇಕಾಗುತ್ತೆ ಅದರ ಪ್ರಕಾರ ಅದರ ಬ್ಯಾಟ್ರಿ ಲೈಫ್ ಕ್ಯಾನ್ ವೇರಿ ಫ್ರಮ್ 10 ವರ್ಷದಿಂದ 15, ಕೆಲವು ಈಗ 20 ವರ್ಷದವರೆಗೂ ಕೆಲಸ ಮಾಡ್ತವೆ, ಬೇಸ್ಡ್ ಆನ್ ಅವರ್ ಬಾಡೀಸ್ ನೀಡ್. ಅಲ್ಲಿ ನಮ್ಮ ಹಾರ್ಟ್ ಟಿಶ್ಯೂ ಫೈಬ್ರೋಸಿಸ್ ಆಗಿದೆ, ಜಾಸ್ತಿ ಕರೆಂಟ್ ಬೇಕಾಗುತ್ತೆ ಸ್ಟಿಮ್ಯುಲೇಟ್ ಮಾಡೋಕ್ಕೆ, ಕಂಟಿನ್ಯೂಸ್ ಆಗಿ ಯೂಸ್ ಆಗ್ತಿದೆ ಅಂದರೆ ಬೇಗ ಬ್ಯಾಟ್ರಿ ಡಿಗ್ರೇಡ್ ಆಗುತ್ತೆ, ಇಲ್ಲ ಅಂದರೆ ಲಾಂಗರ್ ಡ್ಯೂರೇಷನ್ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಬ್ಯಾಟ್ರಿ ಯೂಸೇಜ್ ವರ್ಕ್ ಆಗುತ್ತೆ. ಬ್ಯಾಟ್ರಿ ಡಿಗ್ರೇಡ್ ಆದಾಗ ನಾವು ಪುನಃ ಅದನ್ನು ತೆಗೆದುಬಿಟ್ಟು ಬೇರೆ ಡಿವೈಸ್ ಹಾಕ್ತೇವೆ. ಓಕೆ. ಈಗ ಒಂದ್ಸತಿ ಪರ್ಮನೆಂಟ್ ಪೇಸ್ ಮೇಕರ್ ಹಾಕಿದ್ರು ಅಂತ ಹೇಳಿದ್ರೆ ಒಂದು ಅಂದಾಜು 20 ವರ್ಷ ತನಕ ಬರುತ್ತೆ. ಡಿಪೆಂಡ್ಸ್ ಆನ್ ದ ಬಾಡೀಸ್ ಯೂಸ್. ಕೆಲವ್ರಿಗೆ ಬೇಗ 5 ವರ್ಷದಲ್ಲೂ ಬರೋರು ಇರ್ತಾರೆ, ಕೆಲವ್ರಿಗೆ ಎಲ್ಲೋ ಒಂದು ದಿವಸದಲ್ಲಿ 1% ಆಫ್ ದ ಟೈಮ್ ಮಾತ್ರ ಹಾರ್ಟ್ ಬೀಟ್ ಸ್ಟಿಮ್ಯುಲೇಟ್ ಮಾಡಕ್ ಬೇಕಾಗ್ತಿದೆ, ಅಥವಾ ಎಲ್ಲ 3 ದಿವಸಕ್ಕೆ ಒಂದ್ಸತಿ ಅವ್ರ ಹಾರ್ಟ್ ಬೀಟ್ ಕಡಿಮೆ ಆಗ್ತಿದೆ ಅಂದ್ರೆ ಅವ್ರದ್ದು ಬ್ಯಾಟ್ರಿ ಲೈಫ್ ವಿಲ್ ಬಿ ವೆರಿ ಲಾಂಗ್ ಅಲ್ಲ, ಆ ಬ್ಯಾಟ್ರಿ ವಿಲ್ ಕೀಪ್ ಆನ್ ವರ್ಕಿಂಗ್. ಸೊ ಅದನ್ನು ಎವ್ರಿ ಇಯರ್ ವಿಲ್ ಬಿ ಚೆಕಿಂಗ್. ವರ್ಷಕ್ಕೊಂದ್ಸತಿ ಬರಕ್ಕೆ ಹೇಳ್ತೇವೆ, ಚೆಕ್ ಮಾಡ್ತೇವೆ. ಬ್ಯಾಟ್ರಿ ಡ್ರೈನ್ ಆಗಿ ಡೌನ್ ಆದಾಗ ಹೇಳ್ತೇವೆ, 6 ತಿಂಗಳ ಮೊದಲೇ ಹೇಳಿರ್ತೇವೆ. ಅವರೆಲ್ಲ ರೆಡಿ ಮಾಡ್ಕೊಂಡು ಬಂದ್ರೆ ಅದು ಜಸ್ಟ್ ಒಂದು ಅರ್ಧ ಗಂಟೆ ಕೆಲಸ, ಅದನ್ನ ಎಕ್ಸ್ಪ್ಲೇಂಟ್ ಮಾಡಿ ಹೊಸ ಡಿವೈಸ್ ಹಾಕಿ ಕೊಡ್ತೇವೆ. ಅಂದ್ರೆ ಮುಂಚೆನೆ ಗೊತ್ತಾಗುತ್ತೆ ಅವ್ರಿಗೆ ಈಗ ಬ್ಯಾಟ್ರಿ ಲೋ ಆಗ್ತಾ ಇದೆ ಅಂತ? ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ಅದನ್ನ ಚೆಕ್ ಮಾಡ್ಬೋದು. ಅದನ್ನ ಒಂದು ಡಿವೈಸ್ ಅಲ್ಲಿ ನಾವು ಚೆಕ್ ಮಾಡ್ತೇವೆ, ಅದ್ರ ಬ್ಯಾಟ್ರಿ ಲೈಫ್ ಹೇಗಿದೆ, ಎಷ್ಟು ಸತಿ ಪೇಸ್ ಮೇಕರ್ ಯೂಸ್ ಆಗಿದೆ, ಪೇಸ್ ಮೇಕರ್ ಸ್ಟಿಮ್ಯುಲೇಷನ್ ಪ್ಯಾರಾಮೀಟರ್ಸ್ ಇರುತ್ತೆ, ಅದೆಲ್ಲ ಚೆಕ್ ಮಾಡ್ಕೋತೇವೆ. ಅದ್ರ ಪ್ರಕಾರ ಅದನ್ನ ನಾವು ಡಿವೈಸ್ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋತೇವೆ. ಮತ್ತೆ ಅದು ಬ್ಯಾಟ್ರಿ ಡಿಗ್ರೇಡ್ ಆದ್ರೆ ಮೊದಲೇ ಹೇಳಿ ಚೇಂಜ್ ಮಾಡ್ತೇವೆ. ಸೊ ಅಂದ್ರೆ ಬಾಡಿ ಯಾವ ಪಾರ್ಟ್ ಅಲ್ಲಿ ಇಟ್ಟಿರ್ತೀರಿ ಈಗ ಪರ್ಮನೆಂಟ್ ಪೇಸ್ ಮೇಕರ್ ಅಂದ್ರೆ? ಪರ್ಮನೆಂಟ್ ಪೇಸ್ ಮೇಕರ್ 2 ತರ ಬರುತ್ತೆ. ಒಂದು ನಾವು ಜನರಲ್ ಪೇಸ್ ಮೇಕರ್ಸ್ ನಾವು ಈಗೇನು ಹಾಕೋದು ಅಂದ್ರೆ ಈ ಎಡಗಡೆ ಅಥವಾ ಬಲಗಡೆ, ಈಗ ರೈಟ್ ಹ್ಯಾಂಡರ್ಸ್ ಅಲ್ಲಿ ಎಡಗಡೆ ಹಾಕ್ತಿವಿ, ಲೆಫ್ಟ್ ಹ್ಯಾಂಡರ್ಸ್ ಅಲ್ಲಿ ರೈಟ್ ಕಾಲರ್ ಬೋನ್ ಕೆಳಗಡೆ. ಕಾಲರ್ ಬೋನ್ ಅಂದ್ರೆ ಕತ್ತಿಂದ ಹೆಗ್ಲತ್ರ ಅಲ್ಲಿ ಒಂದು ಸಣ್ಣ 1 ಇಂಚ್ ಇನ್ಸಿಷನ್ ಮಾಡಿ ಅಲ್ಲೊಂದು ಸಬ್ಕ್ಲೇವಿಯನ್ ವೇನ್ ಅಂತ ಬರುತ್ತೆ,
ಅದ್ರ ಮೂಲಕ 2 ವೈರ್ ಪಾಸ್ ಅಂದ್ರೆ ಮಾಡ್ತೀವಿ. ಕತ್ತಿಂದ ಹೆಗ್ಲ ಹತ್ರ ಅಂದ್ರೆ ಈ ಪಾರ್ಟ್ ಅಲ್ಲಿ ಇರುತ್ತೆ ಇಲ್ಲ, ಡಾಕ್ಟರ್? ಇದು ನೋಡಿ ಕತ್ತು, ಹಾ. ಇದು ಹೆಗ್ಲು, ಹಾ. ಇದು ಕಾಲರ್ ಬೋನ್. ಹಾ. ಇದ್ರ ಕೆಳಗಡೆ 1 ಇಂಚ್ ಇನ್ಸೆಷನ್ ಮಾಡಿ ಅಲ್ಲಿ ಕೆಳಗಡೆ ಒಂದು ಸಬ್ಕ್ಲೇವಿಯನ್ ವೇನ್ ಅಂತ ಬರುತ್ತೆ, ಅದು ನಮ್ಮ ರೈಟ್ ಹಾರ್ಟ್ ಚೇಂಬರ್ ಡ್ರೈನ್ ಆಗುತ್ತೆ. ಅದ್ರ ಮೂಲಕ 2 ಸಣ್ಣ ವೈರ್ ಪಾಸ್ ಮಾಡ್ಕೋತೇವೆ. ಒಂದನ್ನ ಅಪ್ಪರ್ ಚೇಂಬರ್ಗೆ ಸ್ಕ್ರೂ ಮಾಡ್ಕೋತೇವೆ, ಹೊರಗಡೆಯಿಂದನೇ ಒಂದು ಸಣ್ಣ ಹುಕ್ ತರ ಸ್ಕ್ರೂ ಬರುತ್ತೆ, ಅದನ್ನ ಸ್ಕ್ರೂ ಮಾಡ್ತೇವೆ. ಇನ್ನೊಂದು ಲೋವರ್ ಚೇಂಬರ್ಗೆ ಸ್ಕ್ರೂ ಮಾಡಿರ್ತೇವೆ. ಆಮೇಲೆ ಇದನ್ನ ಡಿವೈಸ್ಗೆ ಫಿಕ್ಸ್ ಮಾಡಿ ಅದನ್ನ ಈ ಪಾಕೆಟ್ ಮಾಡ್ಕೋತೇವೆ ಸ್ಕಿನ್ ಒಳಗಡೆನೆ, ಅಲ್ಲಿ ಇಂಪ್ಲಾಂಟ್ ಮಾಡಿ ಹೊಲಿಗೆ ಹಾಕ್ತೇವೆ. ಅದು ಗಾಯ ಹೀಲ್ ಆಗುವವರೆಗೆ ಸ್ನಾನ ಮಾಡುವಾಗಿಲ್ಲ, ಅದು ಒದ್ದೆ ಆಗುವಾಗಿಲ್ಲ, ಬರೀ ಸ್ಪಾಂಜ್ ಬಾತ್ ಅಷ್ಟೇ. ಅದೇನಾದ್ರು ಕ್ಲೀನಾಗಿ ಇಟ್ಕೊಂಡಿಲ್ಲ, ಇನ್ಫೆಕ್ಟ್ ಆಯಿತು, ಡಿವೈಸ್ ಇನ್ಫೆಕ್ಟ್ ಆಯಿತು, ಪಾಕೆಟ್ ಇನ್ಫೆಕ್ಟ್ ಆಯಿತು ಅಂದರೆ ಆಮೇಲೆ ಬಹಳ ಕಷ್ಟ ಆಗುತ್ತೆ. ಆಮೇಲೆ ಅದನ್ನೆಲ್ಲ ತೆಗಿಬೇಕಾಗುತ್ತೆ, ಮಾಡಿದ ಕೆಲಸ ಎಲ್ಲ ಹಾಳಾಗುತ್ತೆ, ಇನ್ಫೆಕ್ಷನ್ ಬ್ಲಡ್ಗೆಲ್ಲ ಸೇರೋದೆಲ್ಲ ಇರುತ್ತೆ. ಸೊ ಅದಕ್ಕೆ ಬಹಳ ಎಚ್ಚರ ತಗೋಬೇಕಾಗುತ್ತೆ, 1 ವಾರ 10 ದಿವಸ. ಒನ್ಸ್ ಗಾಯ ಹೀಲ್ ಆದ್ಮೇಲೆ ಅದನ್ನ ಏನು ಮಾಡೋದಿಲ್ಲ, ದೇ ವಿಲ್ ಬಿ ಲೈಕ್ ಎವ್ರಿಬಡಿ ಎಲ್ಸ್. ಸೊ ಆಗ ಅವ್ರಿಗೆ ಸುಸ್ತಾಗೋದು, ತಲೆ ತಿರುಗೋದು, ಜ್ಞಾನ ತಪ್ಪು ಎಪಿಸೋಡ್ಸ್ ಎಲ್ಲ ಇರೋದಿಲ್ಲ. ಸೊ ಒಂದ್ಸತಿ ಹಾಕಿ ಒಂದು 10 ದಿವಸ ತನಕ ಅದ್ರದ್ದು ಗಾಯ ಒಣಗೋ ತನಕ ಕೇರ್ಫುಲ್ ಆಗಿರ್ಬೇಕು. ಎಚ್ಚರ ತಗೋಬೇಕಲ್ಲ. ಎನಿ ಸರ್ಜರಿ ನೀವು ಯಾವುದೇ ಸರ್ಜರಿ ಮಾಡಿದ್ಮೇಲೂ ಅಲ್ಲಿ ಗಾಯ ಕ್ಲೀನ್ ಇಟ್ಕೊಂಡಿಲ್ಲ ಅಂದ್ರೆ ಇನ್ಫೆಕ್ಟ್ ಆಗುತ್ತೆ. ಜೊತೆಗೆ ಇದು ಇಂಪ್ಲಾಂಟ್ ಬೇರೆ. ಈಗ ಇಂಪ್ಲಾಂಟೆಡ್ ಡಿವೈಸ್ ಅಂದ್ರೆ ಅದು ಮೆಟಾಲಿಕ್ ಡಿವೈಸ್ ಬಾಡಿಯಲ್ಲಿ ಇಂಪ್ಲಾಂಟ್ ಮಾಡಿರ್ತೀವಿ. ಸೊ ಅದನ್ನ ಎಚ್ಚರ ತಗೊಂಡಿಲ್ಲ ಅಂದ್ರೆ ಅದು ಇನ್ಫೆಕ್ಟ್ ಆಗೋ ಚಾನ್ಸಸ್. ಓಕೆ, ಅಂದ್ರೆ ನಮ್ಮ ಬಾಡಿಗೆ ಯಾವುದೇ ಇದು ಫಾರಿನ್ ಪಾರ್ಟ್ ಅಂತ ಏನು ಅನ್ಸೋದಿಲ್ಲ, ಗೊತ್ತೇ ಆಗೋದಿಲ್ಲ, ಬಾಡಿಲಿ ಏನಿರೋದಿಲ್ಲ. ಬಟ್ ಅಂದ್ರೆ ಸ್ಕಿನ್ ಕಾರ್ಡ್ ಅದು ಟಚ್ ಮಾಡ್ರೆ ಕಾಣುತ್ತೆ. ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಜೊತೆಗೆ ಆಟ ಆಡಕ್ ಹೊರಡ್ತಾರೆ, ಅದನ್ನ ಹೋಗಿ ಅಲ್ಲಾಡ್ಸೋದು, ಮೂವ್ ಮಾಡೋದು ಎಲ್ಲ. ಆಗೇನಾಗುತ್ತೆ, ವೈರ್ ಕಿತ್ತು ಬಂದ್ರೆ ನಾವು ಪುನಃ ಎಲ್ಲ ಹೋಗಿ ಓಪನ್ ಮಾಡಿ ಕೂರಿಸ್ಬೇಕಾಗುತ್ತೆ. ಓಕೆ. ಸೊ ಅದನ್ನ ಹಾಕಿರ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ. ಕೇರ್ಫುಲ್ ಅಲ್ಲ, ಅದನ್ನ ಮುಟ್ಟಬಾರ್ದು, ಅದನ್ನ ಹಾಗೆ ಬಿಟ್ಬಿಡ್ಬೇಕು. ಟ್ವಿಡ್ಲರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಜನ ಅದನ್ನ ಇಟ್ಕೊಂಡು ಅಲ್ಲಾಡ್ಸೋದು, ಮೂವ್ ಮಾಡೋದು ಎಲ್ಲ ಮಾಡಿದ್ರೆ ಆ ವೈರ್ ಎಲ್ಲ ಹಾರ್ಟಿಗೆ ನಾವೇನು ಫಿಕ್ಸ್ ಮಾಡಿದೀವಿ ಕಿತ್ತು ಬಂದ್ಬಿಡ್ತದೆ ಅಷ್ಟೇ. ಓಕೆ. ಸೊ ಹಾಗಿದ್ರೆ ಇದ್ರ ಬಗ್ಗೆ ಮಿತ್ಸ್ ಏನಾದ್ರು ಇದೆಯಾ ಡಾಕ್ಟರ್, ಅಥವಾ ಇದ್ರ ಬಗ್ಗೆ ಜನರಿಗೆ ಅರಿವಿದ್ಯಾ? ಪೇಸ್ ಮೇಕರ್ ಅಂದ್ರೆ ಏನು, ಅಥವಾ ಇದನ್ನ ಯಾವ ಟೈಮಲ್ಲಿ ಹಾಕ್ಬೇಕಾಗತ್ತೆ, ಇದ್ರ ಬಗ್ಗೆ ಗೊತ್ತಿದ್ಯಾ ನಿಮಗೆ? ಇದು ಹಾರ್ಟ್ ಬೀಟ್ ಕಡಿಮೆ ಆದ್ರೆ, ಹಾರ್ಟ್ ಬೀಟ್ ಹೇಳ್ದಲ್ಲ 30ಕ್ಕಿಂತ ಕಡಿಮೆ ಆಯ್ತು ಅಂದ್ರೆ ನಮ್ ಬ್ರೈನ್ಗೆ ಬೇಕಾದಷ್ಟು ಬ್ಲಡ್ ಹೋಗಲ್ಲ. ಅಥವಾ ಕಂಟಿನ್ಯೂಸ್ ಆಗಿ ಒಂದು 3 ಸೆಕೆಂಡ್ಸ್ ಹಾರ್ಟ್ ಬೀಟ್ ಆಗಿಲ್ಲ ಅಂದ್ರೆ ತಲೆ ತಿರುಗಿ ಜ್ಞಾನ ತಪ್ಪುತ್ತೆ. ಇದೇ ಹಾರ್ಟ್ ಬೀಟ್ 10 ಸೆಕೆಂಡ್ಸ್ಗಿಂತ ಜಾಸ್ತಿ ಆಗಿಲ್ಲ ಅಂದ್ರೆ ಬ್ರೈನ್ ಇರಿವರ್ಸಿಬಲ್ ಡ್ಯಾಮೇಜ್ ಆಗ್ಬಿಡುತ್ತೆ. ನಿಮ್ಗೆ 10 ಸೆಕೆಂಡ್ 15 ಸೆಕೆಂಡ್ ಒಂದು 30 ಸೆಕೆಂಡ್ ನಿಮ್ ಬ್ರೈನ್ ಬ್ಲಡ್ ಹೋಗಿಲ್ಲ ಅಂದ್ರೆ ಇರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಆಗ್ತದೆ. ಸೊ ದ ಲೈಫ್ ಸೇವಿಂಗ್ ಡಿವೈಸ್ ಇದು. ಸೊ ಇದನ್ನ ಲೈಫ್ ಸೇವಿಂಗ್ ಡಿವೈಸ್ ಬೇಕೇ ಬೇಕಾಗುತ್ತೆ. ಮತ್ತೆ ಈ ತರ ಹಾರ್ಟ್ ಬೀಟ್ ಜನರೇಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಔಷಧಿ ಏನಿಲ್ಲ. ಇದನ್ನ ರಿಪೇರ್ ಮಾಡಕ್ಕೆ ಬೇರೆ ಸರ್ಜಿಕಲ್ ಮೆಜರ್ಸ್ ಇಂದ ಅದನ್ನ ಮಾಡಿ, ಈಗ ಆರ್ಟರಿ ಬ್ಲಾಕ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆದ್ರೆ ಆಂಜಿಯೋಪ್ಲಾಸ್ಟಿ, ಬೈಪಾಸ್ ಎಲ್ಲ ಮಾಡ್ತೀವಿ. ಹಾರ್ಟ್ ಬೀಟ್ ಜನರೇಟ್ ಆಗಿಲ್ಲ ಅಂದ್ರೆ ದಿಸ್ ಈಸ್ ಎ ವೆರಿ ಅಡ್ವಾನ್ಸ್ಡ್ ಸೈಂಟಿಫಿಕ್ ಡಿವೈಸ್. ಸೊ ಇದು ವೆರಿ ಸೇಫ್ ಡಿವೈಸ್, ಅದನ್ನ ಇಂಪ್ಲಾಂಟ್ ಮಾಡಿ ಕೊಡ್ತೇವೆ. ಓಕೆ, ಹಾಗಾದ್ರೆ ಈಗ ಪೇಸ್ ಮೇಕರ್ ಹಾಕ್ದವರಿಗೆ ಒಂದ್ಸತಿ ಇಂಪ್ಲಾಂಟ್ ಮಾಡ್ತು ಅಥವಾ ಪರ್ಮನೆಂಟ್ ಆಗಿ ಪೇಸ್ ಮೇಕರ್ ಹಾಕ್ತು ಅಂತ ಹೇಳಿದ್ರೆ ಅವರಿಗೆ ಹಾರ್ಟ್ ರೇಟ್ ಸ್ಲೋ ಆಗೋದಿಲ್ಲ ಅಂತ. ಪೇಸ್ ಮೇಕರ್ ಕೆಲಸ ಮಾಡ್ತಿದ್ದಷ್ಟು ಹೊತ್ತು, ಅದರ ಬ್ಯಾಟ್ರಿ ಕೆಲಸ ಮಾಡ್ತಿದ್ದಷ್ಟು ಹೊತ್ತು, ಅದರಲ್ಲಿ ಇಟ್ ಈಸ್ ಎ ವೆರಿ ಅಡ್ವಾನ್ಸ್ ಡಿವೈಸ್. ಅದರಲ್ಲಿ ಲಿಥಿಯಂ ಅಯಾನ್ ಸೆಲ್ ಇರ್ತದೆ, ಅದರಲ್ಲಿ ಒಂದು ಮೈಕ್ರೋಚಿಪ್ ವಿತ್ ಎಂಬೆಡೆಡ್ ಸಾಫ್ಟ್ವೇರ್ ಇರುತ್ತೆ. ಅದು ಕಾನ್ಸ್ಟೆಂಟ್ ಆಗಿ ಅವ್ರ ಹಾರ್ಟ್ ಬೀಟ್ ಅನ್ನ ECG ರೆಕಾರ್ಡ್ ಮಾಡ್ಕೋತಾ ಇರುತ್ತೆ 24/7 ಫಾರ್ 365 ಡೇಸ್ ಫಾರ್ ದ 10-15 ಇಯರ್ಸ್. ಎಷ್ಟು ದಿವಸ ಇದೆಯೋ ಯಾವಾಗ ನಾವು ಸೆಟ್ ಮಾಡಿರ್ತಿರ್ತೀವಿ ಇಷ್ಟು ರೇಟ್ಗಿಂತ ಕಡಿಮೆ ಹಾರ್ಟ್ ಬೀಟ್ ಆದರೆ ಅದು ಕೆಲಸ ಮಾಡಬೇಕು ಅಂತ. ಸೊ ಹಾರ್ಟ್ ಬೀಟ್ ಕಡಿಮೆ ಆದಾಗ 60 ಇಟ್ಟಿರ್ತೀವಿ, ಹಾರ್ಟ್ ರೇಟ್ 60ಕ್ಕಿಂತ ಕಡಿಮೆ ಆದರೆ ಅದು ಪೇಸಿಂಗ್ ಶುರು ಮಾಡುತ್ತೆ. ಸೊ ಹಾರ್ಟ್ ಬೀಟ್ ಆಗಿಲ್ಲ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಮೇಲೆ ಇದು ಪೇಸ್ಟ್ ಮಾಡಕ್ಕೆ ಮಾಡುತ್ತೆ. ಸೊ ಪೇಷಂಟ್ಗೆ ಆಗ ತಲೆ ತಿರುಗೋದು, ಸುಸ್ತಾಗೋದು, ಜ್ಞಾನ ತಪ್ಪೋದು ಎಲ್ಲ ಆಗೋದಿಲ್ಲ. ಓಕೆ, ಆಗ್ಲೇ ಡಾಕ್ಟರ್ ನೀವು ಹೇಳಿದ್ರಿ ಕಾರಣಗಳು ಯಾವ್ದೆಲ್ಲ ಇರುತ್ತೆ ಅಂತ. ಈಗ ಥೈರಾಯ್ಡ್ ಇರ್ಬೋದು ಅಥವಾ ಬೇರೆ ಏನಾದ್ರು ಸ್ಟ್ರೆಸ್, ಅದು ಇದು ಸಮಸ್ಯೆ ಅಂದ್ರೆ ನಮ್ಮ ಪರ್ಸನಲ್ ಲೈಫ್ ಇದು ಕೆಲವೊಂದಿಷ್ಟು ಇಂಪ್ಯಾಕ್ಟ್ ಆಗ್ಬೋದು. ಈಗ ಪೇಸ್ ಮೇಕರ್ ಹಾಕಿದ್ರಿ, ನೀವು ಹಾಕಿ ಆದ್ಮೇಲೆ ಮತ್ತೆ ಲೈಫ್ ಸ್ಟೈಲ್ ಅದೇ ತರ ಹಳೆ ರೂಟೀನೇ ಇತ್ತು ಅಂದ್ರೆ ಅದು ಹಾರ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಆ ಲೈಫ್ ಸ್ಟೈಲ್ನ ರೂಟೀನ್ ಮಾಡ್ಕೊಂಡ್ರೆ ಮತ್ತೆ ಏನಾದ್ರು ಹಾರ್ಟಿಗೆ ತೊಂದರೆ ಆಗಲ್ವಾ? ಪೇಸ್ ಮೇಕರ್ ಇದೆ ಅನ್ನೋ ಒಂದೇ ಒಂದು ಧೈರ್ಯಕ್ಕೆ ನಮ್ಮ ಲೈಫ್ ಲೀಡ್ ಮಾಡುವಂತ ನಿಮ್ಮ ಲೈಫ್ ಸ್ಟೈಲ್ಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಈಗ ಪೇಸ್ ಮೇಕರ್ ಬೇಕಾಗೋ ಕಂಡೀಷನ್ಸ್ ಏನು, ಹಾರ್ಟ್ ರೇಟ್ ಕಡಿಮೆ ಆಗೋದು ಈಸ್ ನಥಿಂಗ್ ಟು ಡೂ ವಿತ್ ಈಗ ನಾವು ಕನ್ವೆನ್ಷನಲ್ ಹಾರ್ಟ್ ಅಟ್ಯಾಕ್ ಏನು ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತೀವಲ್ಲ, ಸ್ಮೋಕಿಂಗ್ ಆಗಲಿ, ಹೈ ಬ್ಲಡ್ ಪ್ರೆಷರ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಡಯಾಬಿಟೀಸ್ ಆಗಲಿ, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಅಟ್ಯಾಕ್ ಆರ್ ಎನಿ ವ್ಯಾಸ್ಕ್ಯುಲೋಪತಿ, ಸ್ಟ್ರೋಕ್ ಆಗಲಿ, ಕ್ಯಾನ್ಸರ್ಗಾಗಲಿ, ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್ ಆಗಲಿ, ಲಿವರ್ ಪ್ರಾಬ್ಲಮ್ ಆಗಲಿ, ಕಿಡ್ನಿ ಪ್ರಾಬ್ಲಮ್, ಎಲ್ಲದಕ್ಕೂ ಈ ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್ ಇದೆ. ಲ್ಯಾಕ್ ಆಫ್ ಆಕ್ಟಿವಿಟಿ, ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್,
ಬಟ್ ಈ ಹಾರ್ಟ್ ರೇಟ್ ಕಡಿಮೆ ಆಗೋ ಕಂಡೀಷನ್ಗೆ, ಈ ಐಸೋಲೇಟೆಡ್ ಹಾರ್ಟ್ ಬೀಟ್ ಕಂಡಕ್ಷನ್ಗೆ ಅದಕ್ಕೂ ಸಂಬಂಧ ಕನೆಕ್ಷನ್ಸ್ ಏನು ಇಲ್ಲ ಅಂತ. ಬಟ್ ಹಾಗೇಳಿ ಹಾಕೊಂಡಿದ್ದೀನಿ ನಾನು ಹೇಗೆ ಬೇಕಾದ್ರೂ ಇರ್ಬೋದಾ, ಇರದೇ ಇದ್ರೆ ಸರಿಯಲ್ಲ, ಬೇಕಾದ್ರೆ ಬೇರೆ ಕಾಯಿಲೆಗಳು ಬರುತ್ತೆ. ಓಕೆ ಓಕೆ. ಸೊ ಈಗ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಈ ತರ ಪೇಸ್ ಮೇಕರ್ ಹಾಕ್ತೀರಾ ನೀವು, ಅಥವಾ ಅದು ಅವರ ನಾರ್ಮಲ್ ಲೈಫ್ ನ ಕಂಡೀಷನ್ ನಾರ್ಮಲ್ ಆಗಿರುತ್ತೆ? ಎಲೀಟ್ ಅಥ್ಲೀಟ್ಸ್ ಅವ್ರ ಹಾರ್ಟ್ ಇಸ್ ಸೋ ಎಫಿಷಿಯಂಟ್, ಅವ್ರಿಗೆ ಅಷ್ಟು ಜಾಸ್ತಿ ಹಾರ್ಟ್ ಬೀಟ್ ಬೇಕಾಗಿಲ್ಲ, ಹಾರ್ಟ್ ರೇಟ್ ಕಮ್ಮಿನೇ ಇರುತ್ತೆ, ಅವ್ರಿಗೇನು ಬೇಕಾಗಿಲ್ಲ. ಬಟ್ ಹಾರ್ಟ್ ರೇಟ್ ಕಡಿಮೆ ಆದವ್ರಿಗೆ ಪೇಸ್ ಮೇಕರ್ ಹಾಕಿದ್ಮೇಲೆ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ಬೋದಾ? ಡೆಫಿನೆಟ್ಲಿ ಭಾಗವಹಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೆಲ್ಲ ಫಿಸಿಯೋಲಾಜಿಕಲಿ ರೆಗ್ಯುಲೇಟೆಡ್ ಪೇಸ್ ಮೇಕರ್ಸ್. ಈಗ ಅದ್ರಲ್ಲಿ ಬೇರೆ ಬೇರೆ ಮೋಡ್ ಇರುತ್ತೆ. ಸೊ ಬೇಸ್ಡ್ ಆನ್ ದ ಫಿಸಿಯೋಲಾಜಿಕಲ್ ನೀಡ್ಸ್ ಹಾರ್ಟ್ ರೇಟ್ ಮೇಲೆ ಕೆಳಗೆ ಆಗುತ್ತೆ. ಈಗ ಇವರು ಓಡುವಾಗ ಆಟೋಮ್ಯಾಟಿಕಲಿ ಪೇಸ್ ಮೇಕರ್ ಜಾಸ್ತಿ ಹಾರ್ಟ್ ರೇಟ್ ಮಾಡಿರುತ್ತೆ, ಮಲಗಿರುವಾಗ ಹಾರ್ಟ್ ರೇಟ್ನ ಅದೇ ಕಡಿಮೆ ಮಾಡುತ್ತೆ. ಓಕೆ ಓಕೆ. ಅಂದಾಜು ಯಾವ ವಯಸ್ಸಿನವರಲ್ಲಿ ಈ ತರ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುವಂತ ನಾವು ಬರೋ ಪೇಷಂಟ್ಸ್ ಎಲ್ಲ ವೆರಿ ಎಲ್ಡರ್ಲಿ, 50 ವರ್ಷ, 60, 80, 90. ನನ್ನ ಸೀನಿಯರ್ ಮೋಸ್ಟ್ ನಾನು ಹಾಕಿರೋ ಪೇಷಂಟ್ಗೆ 102 ವರ್ಷ. ಸೊ ಆ ವಯಸ್ಸವರೆಗೂ ಬರ್ತಾರೆ. ಯಂಗೆಸ್ಟ್ ನಾನು ಹಾಕಿರೋ ಪೇಷಂಟು 12 ವರ್ಷ. ಓಕೆ. ಸೊ ಸಣ್ಣ ವಯಸ್ಸಲ್ಲೂ ಬರುತ್ತೆ, ಏಜ್ ಆದ್ಮೇಲೂ ಬರುತ್ತೆ. ಬಟ್ ಈ ಮೋಸ್ಟ್ ಆಫ್ ದೆಮ್ ಅಂದ್ರೆ ನೀವು ಅವ್ನ ಲೆಕ್ಕ ಹಾಕಿದ್ರೆ ಎಲ್ಲರೂ ವಯಸ್ಸಾದವರೇ ಬರೋದು. ವಯಸ್ಸಾಗ್ತಾ ಕಂಡಕ್ಷನ್ ಪಾಸ್ವೇ ಡಿಗ್ರೇಡ್ ಆಗಿ ಕಂಜನಿಟಲ್ ಹಾರ್ಟ್ ಬ್ಲಾಕ್ ಅಂತ ಬರುತ್ತೆ ಅರ್ಲಿ ಏಜ್ ಅಲ್ಲಿ. ಅದರಲ್ಲಿ ಯೂಶ್ವಲಿ ಏನೂ ಇರೋದಿಲ್ಲ, ಅವ್ರು ಬೇಕಾಗೋದಿಲ್ಲ. ಬಟ್ ಕೆಲವ್ರಿಗೆ ಸಿಂಪ್ಟಮ್ಸ್ ಬರಕ್ ಕೊಡುತ್ತೆ, ತಲೆ ತಿರ್ಗಕ್ ಕೊಡುತ್ತೆ, ಜ್ಞಾನ ತಪ್ಪಕ್ ಕೊಡುತ್ತೆ, ಸುಸ್ತಾಗುತ್ತೆ, BP ಡೌನ್ ಆಗುತ್ತೆ. ಆಗ ನಾವು ಡಿವೈಸ್ ಹಾಕ್ಬೇಕು. ಓಕೆ. ಸೊ ಹಾಗಿದ್ರೆ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ 50 ವಯಸ್ಸು ದಾಟಿದವರಲ್ಲೇ ಜಾಸ್ತಿ ಇರುತ್ತೆ ಅಂತ. ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಇದು ಏಜ್ ರಿಲೇಟೆಡ್ ಪಾತ್ವೇ ಮತ್ತೆ ಸೈನಸ್ ನೋಡ್ ಡಿಸ್ಫಂಕ್ಷನ್ ಸೆಟ್ ಆಗುತ್ತೆ. ಸೊ ಅದಕ್ಕೆ ಕಾರಣಗಳು ಅಂತೇಳಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತೇಳಿ ಈ ಇದಿಲ್ಲ. ಬಟ್ ಬಂದಾಗ ಟ್ರೀಟ್ಮೆಂಟ್ ಅದಕ್ಕೆ ಪೇಸ್ ಮೇಕರ್ ಹಾಕೋದಷ್ಟೇ. ಆದ್ರೆ 50 ದಾಟಿದ್ಮೇಲೆ ಯೂಶಲಿ ಆಗುವಂತ ಸಾಧ್ಯತೆ ಇರಬಹುದು ಅಂತ. ಡಾಕ್ಟರ್, ಈಗ ಮಹಿಳೆಯರು ಮತ್ತೆ ಪುರುಷರನ್ನ ನಾವು ಕನ್ಸಿಡರ್ ಮಾಡಿದಾಗ ಪುರುಷರಿಗೆ ಜಾಸ್ತಿ, ಮಹಿಳೆಯರಿಗೆ ಜಾಸ್ತಿ, ಆತರ ಏನು ಇಲ್ಲ? ಯಾರಿಗೆ ಬೇಕಾದ್ರೂ ಬರ್ಬೋದು, ಯಾವ ಏಜ್ ಅಲ್ಲಿ ಬೇಕಾದ್ರೂ ಬರ್ಬೋದು. ಯೂಶುವಲಿ ಸರ್ಟನ್ ಏಜ್ ಆದ್ಮೇಲೆ ಜಾಸ್ತಿ ಅಂಡ್ ಈಸಿಲಿ ಟ್ರೀಟಬಲ್ ಆಗಿದೆ. ಹಾರ್ಟ್ ರೇಟ್ ಲೋ ಆಗೋದಕ್ಕೆ ಈ ಪೇಸ್ ಮೇಕರ್ ಹಾಕ್ತೀರಾ ಅಂತ? ಇನ್ ಕೇಸ್ ಒಂದ್ ವೇಳೆ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅದು ಒಂದು ಸಮಸ್ಯೆ ಆಗುತ್ತೆ ಹೇಗೆ ಅಂತ? ಪೇಸ್ ಮೇಕರ್ ತರನೇ 2 ತರ ಡಿವೈಸಸ್ ಬರುತ್ತೆ. ಒಂದು, ಈ ಎದೆ ಬಡ್ತ ಜಾಸ್ತಿ ಆಗಿ ನಾರ್ಮಲ್ ಅಪ್ಪರ್ ಚೇಂಬರ್ ರೆಗ್ಯುಲೇಷನ್ ಇಂದ ಮಿಸ್ ಆಗಿ ಲೋವರ್ ಚೇಂಬರ್ ಎದೆ ಬಡ್ತ ಆಗುತ್ತೆ. ವಿಟ್ಯಾಕ್ ಅಂತ ಹೇಳ್ತೀವಿ, ವಿಟ್ಯಾಕ್, ವಿಫಿಬ್ ಅಂತ, ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ. ಇದು ಬಂದ್ಬಿಟ್ರೆ ಪೂರ್ತಿ ಒಂದೇ ಸತಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಪ್ರಾಣ ಹೋಗುತ್ತೆ. ಅದಾಗೋ ಕೆಲವು ಕಂಡೀಷನ್ಸ್ ಇರುತ್ತೆ. ಅಂದರೆ ಕೆಲವ್ರ ಹಾರ್ಟ್ ತುಂಬ ವೀಕ್ ಆಗಿರುತ್ತೆ, ಕೆಲವರಲ್ಲಿ ಕೆಲವು ಸ್ಕಾರಿಂಗ್ ಆಗಿರುತ್ತೆ, ಕೆಲವು ಇನ್ಫಿಲ್ಟ್ರೇಟಿವ್ ಡಿಸಾರ್ಡರ್ಸ್ ಹೇಳ್ತೀವಿ, ಸಾರ್ಕಾಯ್ಡೋಸಿಸ್ ಅಂತೇಳಿ. ಇದೆಲ್ಲ ಆದಾಗ ಈ ಲೋವರ್ ಚೆಂಬರ್ಸ್ ಎರಾಟಿಕ್ ರ್ಯಾಪಿಡ್ ಹಾರ್ಟ್ ಬೀಟಿಂಗ್ ಆಗುತ್ತೆ, ಆಗ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಈಗ ನೀವು ನೋಡಿರ್ತೀರ, ಈ ಹಾಸ್ಪಿಟ್ಲಲ್ಲಿ ಏನಾದ್ರು ಪೇಷಂಟು ಜ್ಞಾನ ತಪ್ಪಿದ್ರೆ ನಾವು CPR ಶುರು ಮಾಡ್ತೀವಿ, ಆಮೇಲೆ ಒಂದು ಪ್ಯಾಡಲ್ಸ್ ಇಟ್ಟು ಶಾಕ್ ಕೊಡ್ತೀವಿ, ಡಿಫಿಬ್ರಿಲೇಟರ್ ಅಂತ. ಅಂಥದ್ದು ಡಿವೈಸನ್ನು ಇವರಲ್ಲಿ ಇಂಪ್ಲಾಂಟ್ ಮಾಡ್ತೀವಿ ಕಾಲರ್ ಬೋನ್ ಕಡೆ. ಪೇಸ್ ಮೇಕರ್ ಥರನೇ ಇರುತ್ತೆ, ಅದು ಕೂಡ ಸೇಮ್ ಒಂದು ವೈರ್ ಹಾಕಿ ಫಿಕ್ಸ್ ಮಾಡ್ತೀವಿ. ಅದು ಇವರು ECG ಮಾನಿಟರ್ ಮಾಡ್ತಾ ಇರುತ್ತೆ. ಹಾರ್ಟ್ ರೇಟು ಸರ್ಟನ್ ರೇಂಜ್ಗಿಂತ ಜಾಸ್ತಿ ಆಗಿದೆ, ಸರ್ಟನ್ ಮಾರ್ಫಾಲಜೀಸ್ ಇರುತ್ತೆ, ಆ ಥರದ್ದು ಬಂತು ಅಂದರೆ ಅದು ಶಾಕ್ ಕೊಡುತ್ತೆ. ಶಾಕ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಹಾರ್ಟ್ ಬೀಟ್ ನಾರ್ಮಲೈಸ್ ಆಗುತ್ತೆ. ಆ್ಯಂಡ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಲೈಫ್ ಸೇವಿಂಗ್ ಡಿವೈಸ್. ಕೆಲವರು ಪಂಪಿಂಗ್ ಕೆಪಾಸಿಟಿ ಹಾರ್ಟು 30%ಗಿಂತ ಕಮ್ಮಿ ಇದ್ದವ್ರಿಗೆ ಅಡ್ವೈಸ್ ಮಾಡ್ತೇವೆ. ಬಿಕಾಸ್ ದೀಸ್ ಪೀಪಲ್ ಆರ್ ಮೋರ್ ಫ್ರಾನ್ ಫಾರ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆ್ಯಂಡ್ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೀವಿ. ಸಡನ್ ಆಗಿದ್ದಲ್ಲೇ ಜ್ಞಾನ ತಪ್ಪು ಹೋಗ್ತಾರೆ, ಆಗ ಅವ್ರ ಹಾರ್ಟ್ ಬೀಟ್ ಈ ಎರಾಟಿಕ್ ಹಾರ್ಟ್ ಬೀಟಿಂಗ್ ಆಗ್ತಿರುತ್ತೆ. ಬೈ ದ ಟೈಮ್ ಇಟ್ ಇಸ್ ಡಿಟೆಕ್ಟೆಡ್ ಪ್ರಾಣ ಹೋಗಿರುತ್ತೆ. ಸೊ ಈಗ ಒಬ್ಬರೇ ಇದ್ದಾರೆ, ಹಾಸ್ಪಿಟ್ಲ್ ಇದ್ರೆ ನಾವು CPR ಮಾಡ್ಬೋದು, ಡಿಫಿಬ್ರಿಲೇಟ್ ಮಾಡ್ಬೋದು. ಈ ಕಡೆ ಎಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನೋಡಿರ್ತೀರ AEDs ಅಂತ, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಸ್ ಅಂತ. ಸೊ ಅದನ್ನ ಏನ್ ಮಾಡ್ತೀರಾ ನೀವು, ಆ ಥರದವ್ರು ಕಂಡ್ರೆ ಜ್ಞಾನ ತಪ್ಪಿದ್ರೆ ನೀವು ಫಸ್ಟ್ CPR ಮಾಡಿ, ಡಿಫಿಬ್ರಿಲೇಟರ್ ಇದ್ರೆ ಅದನ್ನ ಎದೆ ಮೇಲೆ ಇಟ್ಟು ಶಾಕ್ ಕೊಟ್ರೆ ಹಾರ್ಟ್ ಬೀಟ್ ರೆಗ್ಯುಲರೈಸ್ ಆಗುತ್ತೆ. ಬಟ್ ಇದು ಮೇಲಿನ ಮೇಲೆ ಆಗೋ ಟೆಂಡೆನ್ಸಿ ಇರುತ್ತಲ್ಲ, ಅಂಥವ್ರಿಗೆ ICD, ಇಂಪ್ಲಾಂಟಬಲ್ ಕಾರ್ಡಿಯೋವರ್ಟರ್ ಡಿಫಿಬ್ರಿಲೇಟರ್ ಅಂತ ಹೇಳ್ತೀವಿ, ಅದನ್ನು ಇಂಪ್ಲಾಂಟ್ ಮಾಡಿ ಕೊಡ್ತೇವೆ. ಈ ರೆಗ್ಯುಲರ್ ಪೇಸ್ ಮೇಕರ್ ಥರ ಅದು ಒಂದು ಅಡ್ವಾನ್ಸ್ ಡಿವೈಸ್. ಸೊ ಇದು ಹಾರ್ಟ್ಗೆ ಅಲ್ಲೇ ಒಳಗಡೆ ಅದೇ ಶಾಕ್ ಡೆಲಿವರ್ ಮಾಡಿ ಪ್ರಾಣ ಸೇವ್ ಮಾಡುತ್ತೆ. ಇನ್ನು ಹಾರ್ಟ್ ವೀಕ್ ಆಗುತ್ತೆ, ಹಾರ್ಟ್ ಫೇಲಿಯರ್ ಆಗಿರುತ್ತೆ, ಅದಕ್ಕೆ CRTD ಅಂತ ಒಂದು ಡಿವೈಸ್ ಬರುತ್ತೆ. ಹಾರ್ಟ್ ವೀಕ್ ಆಗಿ ಹಾರ್ಟ್ ಫೇಲಿಯರ್ ಆಗೋರಿಗೆ CRT ಅಂತ ಇನ್ನೊಂದ್ ತರ ಡಿವೈಸ್ ಬರುತ್ತೆ. ಸೊ ಹಾರ್ಟ್ ವೀಕ್ ಬೇರೆನೆ, ಹಾರ್ಟ್ ಬೀಟ್ ಲೋ ಆಗೋದು ಬೇರೆನೆ, ಹೈ ಆಗೋದು ಬೇರೆ. ಸೊ ಎಲ್ಲಾನು ಬೇರೆ ಬೇರೆನೆ. ಅದಕ್ಕೂ ಒಂದು ಡಿವೈಸ್ ಇದೆ, CRT, ಕಾರ್ಡಿಯಾಕ್ ರೀಸಿಂಕ್ರನೈಸೇಷನ್ ಥೆರಪಿ ಅಂತ. ಅದರಲ್ಲಿ ರೈಟ್ ಅಪ್ಪರ್ ಚೇಂಬರು, ರೈಟ್ ಲೋವರ್ ಚೇಂಬರು ಮತ್ತೆ ಲೆಫ್ಟ್ ಚೇಂಬರ್ ಮೂರಕ್ಕೂ ವೈರ್ ಹಾಕಿ
ಫಿಕ್ಸ್ ಮಾಡಿ ಈ ಹಾರ್ಟು ಈಗ ಸಿಂಕ್ರನಸ್ ಕಂಟ್ರಾಕ್ಷನ್ ಆಗಿರುತ್ತೆ, ವೀಕ್ ಆಗಿ ಬೇರೆ ಬೇರೆ ಕಡೆ ಸ್ಕಾರ್ ಆಗಿ ರೈಟ್ ಅಪ್ಪರ್ ಚೇಂಬರು, ಲೈಟ್ ಲೋವರ್ ಚೇಂಬರು, ಲೆಫ್ಟ್ ಲೋವರ್ ಚೇಂಬರ್ ಎಲ್ಲ ನಾರ್ಮಲಿ 110 ಮಿಲಿಸೆಕೆಂಡ್ ಒಳಗಡೆ ಕಾಂಟ್ರಾಕ್ಟ್ ಆಗಬೇಕು. ಈಗ ಹಾರ್ಟ್ ಸ್ಕಾರಿಂಗ್ ಎಲ್ಲ ಆಗಿ ವೀಕ್ ಆದಾಗ ಈಚ್ ಪಾರ್ಟ್ ವಿಲ್ ಬಿ ಕಾಂಟ್ರಾಕ್ಟಿಂಗ್ ಅಟ್ ಡಿಫರೆಂಟ್ ಇಂಟರ್ವಲ್ಸ್, ಸೊ ಅಮೌಂಟ್ ಆಫ್ ಬ್ಲಡ್ ಗೋಯಿಂಗ್ ಔಟ್ ವಿಲ್ ಗೋ ಡೌನ್. ಸೊ ಏನಾಗುತ್ತೆ, ವೆನ್ ಯು ಸ್ಟಿಮ್ಯುಲೇಟ್ ಇಟ್ ಆ್ಯಂಡ್ ensure that all the entire structure of the heart contracts within that time duration, ಆಗ ಪಂಪಿಂಗ್ ಕೆಪಾಸಿಟಿ ಆಟೋಮ್ಯಾಟಿಕಲಿ ಇಂಪ್ರೂವ್ ಮಾಡ್ಬೋದು ಆ್ಯಂಡ್ ಪೇಷಂಟ್ಗೆ ಸಿಂಪ್ಟಮ್ಸ್ ಲೆಸ್ ಸಿಗುತ್ತೆ. ಅದಕ್ಕೆ ಕಾರ್ಡಿಯಾಕ್ ರೀಸಿಂಕ್ರನೈಸೇಷನ್ ಥೆರಪಿ ಅಂತ ಇನ್ನೊಂಥರ ಡಿವೈಸ್ ಇದೆ, ಅದನ್ನು ಇಂಪ್ಲಾಂಟ್ ಮಾಡ್ತಾರೆ. ಹಾರ್ಟ್ ವೀಕ್ ಆದಾಗಲೂ ಇದೇ ತರ ಸಿಂಪ್ಟಮ್ಸ್ ಇರುತ್ತೆ ಹೇಗೆ ಅಂತ? ಹಾರ್ಟ್ ವೀಕ್ ಆದರೆ ಹಾರ್ಟ್ ಫೇಲಿಯರ್ ಸಿಂಪ್ಟಮ್ಸ್ ಅಂದರೆ ಉಸಿರಾಡ ಕಷ್ಟ, ಸುಸ್ತಾಗೋದು, ಮಲ್ಕೊಂಡ್ರೆ ಕೆಲವರಿಗೆ ಬೆವರುತ್ತೆ ಅಂತ ತಲೆ ಹೇಳ್ತಾರೆ, ತಿರುಗೋದು, ಕೆಮ್ಮು ಬರೋದು, ಮಲಗಿದ ತಕ್ಷಣ ಉಸಿರಾಡೋಕೆ ಕಷ್ಟ ಆಗುತ್ತೆ, ಕೆಮ್ಮು ಬರುತ್ತೆ, ಹಸಿವಾಗೋದಿಲ್ಲ, ಕೈ ಕಾಲು ಉತ್ತ ಬರುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ. ಅದರಿಂದ ಕ್ರಮೇಣವಾಗಿ ಕಿಡ್ನಿ ಲಿವರ್ ಎಲ್ಲ ಫಂಕ್ಷನ್ ಏರ್ಪೇರ್ ಆಗುತ್ತೆ, ಮಿದ್ಲಿಗೆ ರಕ್ತ ಹೋಗಲ್ಲ, ಫುಲ್ ತಲೆ ತಿರುದಾಗ ಆಗೋದು ಎಲ್ಲ ಆಗುತ್ತೆ. ಸೊ ಆವಾಗ ಕಾರ್ಡಿಯಾಕ್ ಫೇಲಿಯರ್ ಅಂತ ಹೇಳ್ತೇವೆ. ಅಂದರೆ ಹಾರ್ಟು ನಮ್ಮ ಬಾಡಿಗೆ ಬೇಕಾದಷ್ಟು ಬ್ಲಡ್ ಸಪ್ಲೈ ಮಾಡ್ತಿರಲ್ಲ, ಹಾಗಾದಾಗ ಇದೊಂದು ಡಿವೈಸ್ ಇಂಪ್ಲಾಂಟ್. ಓಕೆ ಓಕೆ ಡಾಕ್ಟರ್, ಈಗ ಕೆಲವೊಂದ್ಸತಿ ನಮಗೆ ಜಾಸ್ತಿ ಟೆನ್ಷನ್ ಆಯಿತು ಅಂತ ಹೇಳಿದ್ರೆ ಅಥವಾ ಜಾಸ್ತಿ ಓಡ್ಕೊಂಡ್ಬಂದ್ವಿ ಅಂತ ಹೇಳಿದ್ರೆ ಹಾರ್ಟ್ ಬೀಟ್ ನಮಗೆ ಕೇಳಿಸುತ್ತೆ, ಅಂದರೆ ಆ ಸೌಂಡ್ ಇದೆಯಲ್ಲ ನಮಗೆ ಫೀಲ್ ಆಗುತ್ತೆ. ಸೊ ಅದು ಯಾವ ಕಾರಣಕ್ಕೋಸ್ಕರ, ಅಂದರೆ ಅದು ನಾರ್ಮಲ್ ರೇಂಜಲ್ಲಿ ಇದ್ದೇ ಇರುತ್ತಾ ಅಂತ? ನಾರ್ಮಲ್ ಫಿಸಿಯೋಲಾಜಿಕಲ್ ಹಾರ್ಟ್ ರೇಟ್ ರೆಸ್ಪಾನ್ಸ್ ಟು ಎಕ್ಸರ್ಸೈಸ್ ಹೇಳ್ತೀವಿ. ನಾರ್ಮಲ್ ಫಿಸಿಯೋಲಾಜಿಕಲ್ ಹಾರ್ಟ್ ರೇಟ್ ರೆಸ್ಪಾನ್ಸ್ ಟು ಎಕ್ಸರ್ಸೈಸ್ ಇಸ್ 220, 220 ಮೈನಸ್ ನಿಮ್ಮ ಏಜ್, ಅದರದ್ದು ಅಪ್ ಟು 80% ವರೆಗೂ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು. ಸೊ ದಟ್ ಈಸ್ ನಾರ್ಮಲ್ ರೆಸ್ಪಾನ್ಸ್. ನಾವು ಎಕ್ಸರ್ಸೈಸ್ ಮಾಡುವಾಗ ಆ ರೇಂಜಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ 3/4 ಗಂಟೆ ಎಕ್ಸರ್ಸೈಸ್ ಮಾಡಿದ್ರೆ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ಎಕ್ಸರ್ಸೈಸ್. ಸೊ ಈಗ ನೀವು ಫ್ಯಾಟ್ ಬರ್ನ್ ಮಾಡಬೇಕು, ಎನರ್ಜಿ ಬರ್ನ್ ಮಾಡಬೇಕು ಅಂದರೆ ಏರೋಬಿಕ್ ಎಕ್ಸರ್ಸೈಸ್ ಮಾಡ್ತೀವಿ, ಈಗ ವಾಕಿಂಗ್ ಮಾಡ್ತೀವಿ, ರನ್ನಿಂಗ್ ಮಾಡ್ತೀವಿ, ಜಿಮ್ಮಲ್ಲಿ ಹೋಗಿ ಥ್ರೆಡ್ಮಿಲ್ಲು, ಕ್ರಾಸ್ ಟ್ರೈನರ್ ಮಾಡ್ತೀವಿ, ಸ್ವಿಮ್ಮಿಂಗು, ಸೈಕ್ಲಿಂಗ್ ಮಾಡ್ತೀರಲ್ಲ, ಅದು ಮಾಡುವಾಗ ಈ ಎಕ್ಸರ್ಸೈಸ್ ಮಾಡಿ ಆ ರೇಂಜಿಗೆ ಹಾರ್ಟ್ ರೇಟ್ ತಂದು ಇಟ್ಕೊಂಡು ಆ ರೇಂಜಲ್ಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ನೀವು ಕಂಟಿನ್ಯೂ ಮಾಡಿದಾಗ ಫ್ಯಾಟ್ ಬರ್ನಿಂಗು, ಕ್ಯಾಲರಿ ಬರ್ನಿಂಗ್ ಆಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಲೋ ಹಾರ್ಟ್ ಬೀಟ್ ಬಗ್ಗೆ ಬೇರೆ ಏನಾದರೂ ವಿಷಯ ಹೇಳಕ್ಕಿದೆಯಾ ಕೊನೆಯದಾಗಿ ಆಡಿಯನ್ಸ್? ಲೋ ಹಾರ್ಟ್ ಬೀಟ್ ಇಸ್ ಎ ಟ್ರೀಟಬಲ್ ಕಂಡೀಷನ್. ಐಸೋಲೇಟೆಡ್ ಲೋ ಹಾರ್ಟ್ ಬೀಟ್ ಹೆದರ್ಕೊಳ್ಬೇಕಾಗಿಲ್ಲ. ಸಿಂಪ್ಟಮ್ಯಾಟಿಕ್ ಲೋ ಹಾರ್ಟ್ ಬೀಟ್ ಅಂದರೆ ತಲೆ ತಿರುಗ್ತಾ ಇದೆ, ಜ್ಞಾನ ತಪ್ತಾ ಇದೆ ಅಂದರೆ ಆಗ ನಾವು ಪೇಸ್ ಮೇಕರ್ ಅಂತ ಡಿವೈಸ್ನ ಹಾಕ್ತೀವಿ. ಅದು ವೆರಿ ಸೇಫ್ ಡಿವೈಸ್, ಹೆದರ್ಕೋಬೇಕಾಗಿಲ್ಲ. ಇಟ್ಸ್ ಎ ವೆರಿ ಕಾಮನ್ ಡಿವೈಸ್. ಆ್ಯಕ್ಚುಲಿ ನೀವು ನೋಡಿದ್ರೆ ಒನ್ ಆಫ್ ದಿ ಕಾಮನೆಸ್ಟ್ ಕಾರ್ಡಿಯಾಕ್ ಪ್ರೊಸೀಜರ್ಸ್ನ ಮಾಡೋದು. ಸೊ ಹಾಗಿದ್ರೆ ಅದಕ್ಕೆ ಆಪರೇಷನ್ ಅಂತ ಏನು ಬೇಕಾಗಿಲ್ಲ. ಸೊ ಪೇಸ್ ಮೇಕರ್ ಹಾಕಿದ್ರೆ ಆಪರೇಷನ್ ಮಾಡಲೇಬೇಕು. ಆಪರೇಷನ್ ನಿಮ್ ಬೇಡ ಅಂದ್ರೆ ಲೀಡ್ಲೆಸ್ ಪೇಸ್ ಮೇಕರ್ಸ್ ಅಂತ ಬರುತ್ತೆ, ಅದು ಇನ್ನೊಂಥರ ಡಿವೈಸ್. ಈಗ ರೆಗ್ಯುಲರ್ ಪೇಸ್ ಮೇಕರ್ಸ್ ನಾವು ಸರ್ಜಿಕಲ್ ಇಂಪ್ಲಾಂಟ್ ಮಾಡ್ತೀವಲ್ಲ, ಇದಕ್ಕಾದ್ರೆ ಅದೇ ಹೇಳ್ದಲ್ಲ, ಒಂದು ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ, ಮತ್ತೆ ಇದು ಮುಗಿ ಇದು ಹೀಲ್ ಆಗೋವ್ರಿಗೆ ಕೈ ಆಡಿಸುವಾಗಿಲ್ಲ, ಮತ್ತೆ ಮುಂದೆನು ಈ ಡಿವೈಸ್ ಹೀಲ್ ಆದ್ಮೇಲೆ ಈ ಯಾವ ಕಡೆ ಹಾಕಿರ್ತೀವಿ ಆ ಕಡೆ ಹೆವಿ ಆಬ್ಜೆಕ್ಟ್ ಎತ್ತವಾಗಿಲ್ಲ, ಕೈ ಮೇಲೆ ಎತ್ತವಾಗಿಲ್ಲ. ಮತ್ತೆ ಗಿಮ್ಮಿಂಗ್ ಮಾಡೋದು, ಈಗ ನಾವು ರೆಗ್ಯುಲರ್ ಸ್ವಿಮ್ಮಿಂಗ್ ಅಲ್ಲಿ ಬೇರೆ ಬೇರೆ ಸ್ಟ್ರೋಕ್ಸ್ ಮಾಡ್ತೀರಾ, ಫ್ರೀ ಸ್ಟೈಲ್ ಮಾಡ್ತೀರಾ, ಬಟರ್ಫ್ಲೈ ಸ್ಟ್ರೋಕ್ ಮಾಡ್ತೀರಾ, ಬ್ರೆಸ್ಟ್ ಸ್ಟ್ರೋಕ್ ಮಾಡ್ತೀರಾ. ಸೊ ಅವಾಗೆಲ್ಲ ನಾವು ಕೈ ಮೇಲೆ ಎತ್ತೀವಲ್ಲ, ಆಗ ಈ ವೈರ್ ಕಿತ್ತು ಬಂದ್ಬಿಡ್ಬೋದು. ಸೊ ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸೊ ಸರ್ಜಿಕಲಿ ನಾನ್ ಸರ್ಜಿಕಲ್ ಪೇಸ್ ಮೇಕರ್ ಬರುತ್ತೆ. ಈಗ ವೆರಿ ಈ ಅಥ್ಲೆಟಿಕ್ ಆಕ್ಟಿವಿಟೀಸ್, ಸ್ವಿಮ್ಮಿಂಗ್ ಅಂತದ್ರಲ್ಲಿ ತೊಡಗಿರುವವ್ರಿಗೆ, ಅಥವಾ ಕೆಲವ್ರಿಗೆ ಇಲ್ಲಿ ಸ್ಕಿನ್ನಲ್ಲೆಲ್ಲ ಇನ್ಫೆಕ್ಷನ್ ಇರುತ್ತೆ, ಇಲ್ಲಿ ವೇನ್ಸ್ ಇರೋದಿಲ್ಲ, ಅಥವಾ ಅವರಿಗೆ ಬೇರೆ ಇಮ್ನೋ ಕಾಂಪ್ರಮೈಸ್ ಸ್ಟೇಟ್ ಇರುತ್ತೆ, ಈ ಡಿವೈಸ್ ಹಾಕಿದ್ಮೇಲೆ ಇನ್ಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವರು ನಂಗೆ ಸರ್ಜರಿ ಬೇಡ, ನನಗೆ ಇಲ್ಲಿ ಗಾಯ ಬೇಡ, ನನಗೆ ಸರ್ಜರಿ ಮಾಡಿಸ್ಕೊಳ್ಳೋದು ಹೆದರಿಕೆ ಆಗುತ್ತೆ ಅಂದರೆ ಇನ್ನೊಂದು ಲೀಡ್ಲೆಸ್ ಪೇಸ್ ಮೇಕರ್ ಅಂತ ಬರುತ್ತೆ. ಅದು ಸಣ್ಣದೊಂದು ಕ್ಯಾಪ್ಸ್ಯೂಲ್ ಥರ ಇರುತ್ತೆ. ಅದೀಗ ಲೇಟೆಸ್ಟ್ ಪೇಸ್ ಮೇಕರ್ಲಿ ಒಂದು ಲೇಟೆಸ್ಟ್ ಮಾಡಿಫಿಕೇಶನ್. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಕಾಲಿಂದ ವೇನಿನ ಮೂಲಕ, ಫೆಮೋರಲ್ ವೇನ್ ಅಂತ ಇದೆ, ಅದರಿಂದ ರೈಟ್ ಚೇಂಬರ್ಗೆ ಹೋಗ್ಬಿಟ್ಟು ಅಲ್ಲೇ ಸ್ಕ್ರೂ ಮಾಡಿ ಫಿಕ್ಸ್ ಮಾಡಿ ಬಂದುಬಿಡ್ತೀವಿ. ಇಟ್ಸ್ ವೆರಿ ಮೈನ್ಯೂಟ್ ಡಿವೈಸ್, ಒಂದು 3 ಮಿಲಿಮೀಟರ್ ಬೈ 1 ಸೆಂಟಿಮೀಟರ್ ಲಾಂಗ್ ಡಿವೈಸ್ನ ಲೋವರ್ ಚೇಂಬರಲ್ಲಿ ಫಿಕ್ಸ್ ಮಾಡಿ ಬರ್ತೀವಿ. ಸೊ ಅದು ಅದರಲ್ಲೇ ಬ್ಯಾಟ್ರಿ ಇರುತ್ತೆ, ಅದು ಹಾರ್ಟ್ ಬೀಟ್ ರೆಗ್ಯುಲೇಟ್ ಮಾಡಿಕೊಂಡು ಅದು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಹಾರ್ಟ್ ಹೆಲ್ತ್ನ ಕಾಪಾಡೋದಕ್ಕೆ ನಿಮ್ಮ ಏನಾದರೂ ಟಿಪ್ಸ್ ಇದ್ರೆ? ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಎಲ್ಲರೂ ಒಂದು ಅಟ್ಲೀಸ್ಟ್ ಮಿನಿಮಮ್ ಅರ್ಧ ಗಂಟೆ ಅಥವಾ 1 ಗಂಟೆ, ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್ ಏನಾದ್ರು ಸಮ್ ಎಕ್ಸಸೈಸ್ ಮಾಡಬೇಕು. ಸ್ಟ್ರೆಸ್ ತಗೋಬಾರ್ದು. ಎನ್ಶೋರ್ ನೀವೊಂದು ಅಟ್ಲೀಸ್ಟ್ 6 to 8 ಅವರ್ಸ್ ನಿದ್ರೆ ಮಾಡೋ ಥರ ನೋಡ್ಕೋಬೇಕು. ಅಡುಗೆಯಲ್ಲಿ ಫ್ರೈಡ್ ಫುಡ್ಡು, ಆಯಿಲಿ ಫುಡ್ಡು, ಮತ್ತು ಸಾಲ್ಟು, ಉಪ್ಪು, ಅದನ್ನು ಆದಷ್ಟು ಮಿತವಾಗಿ ಬಳಸಬೇಕು. ಇಂಥ ಫುಡ್ ಹಾರ್ಟಿಗೆ ಒಳ್ಳೇದು ಅಂತ ಮೆನ್ಷನ್ ಮಾಡೋಕ್ಕಾಗುತ್ತೆ ಡಾಕ್ಟರ್? ಈಗ ಯಾವ್ದು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರಿ?
ಬೇರೆ ನೀವು ದಿನನಿತ್ಯದಲ್ಲಿ ಮನೆಯಲ್ಲಿ ಏನು ನಮ್ಮ ಟ್ರೆಡಿಷನಲ್ ಫುಡ್ ಅಲ್ಲಿ ಹಾರ್ಮ್ಫುಲ್ ಟು ದ ಫುಡ್ ಅಂತೇಳಿ ಅಥವಾ ಹಾರ್ಟ್ ಸ್ಪೆಸಿಫಿಕ್ ಹೆಲ್ತಿ ಫುಡ್ ಅಂತೇಳಿ ಮೋಸ್ಟ್ ಆಫ್ ದ ಫುಡ್ಸ್ ಈಗ ನೀವು ತಗೊಂಡ್ರು ಹಾರ್ಟ್ ಹೆಲ್ತಿನೇ ಇರುತ್ತೆ. ನೀವು ಹಾಗೆ ಅದನ್ನು ವೇ ಯು ಪ್ರಿಪೇರ್ ದ ಫುಡ್, ತುಂಬ ಆಯಿಲ್ ಹಾಕಿ ರೀಫ್ರೈಡ್ ಆಯಿಲ್ ಅದೇ ಆಯಿಲಲ್ಲಿ ಪುನಃ ಫ್ರೈ ಮಾಡಿ ಅಥವಾ ಹೈಡ್ರಾಜಿನೇಟೆಡ್ ಫ್ಯಾಟಿ ವನಸ್ಪತಿ ಬರುತ್ತಲ್ಲ ಅಂಥದ್ದನ್ನು ಯೂಸ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಹೆಲ್ತ್ನ ಬಗ್ಗೆ, ಅದರಲ್ಲೂ ಕೂಡ ಹಾರ್ಟ್ ರೇಟ್ ಲೋ ಆಯಿತು ಅಥವಾ ಸ್ಲೋ ಆಯಿತು ಅಂತ ಹೇಳಿದಾಗ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಟ್ರೀಟ್ಮೆಂಟ್ ಯಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.